ಹಲೋ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಪ್ರಗತಿ ಎಡ್ಝೋನ್. ಸೊ ಈ ಒಂದು ಸೆಷನ್ ನಮ್ದು ರೆಗ್ಯುಲರ್ ಕ್ಲಾಸ್ನ ಒಂದು ಪೇಡ್ ಕೋರ್ಸ್ ನ ಒಂದು ಭಾಗವಾಗಿದೆ. ಎವ್ರಿ ಸ್ಯಾಟರ್ಡೆ ನಾವು ಒಂದು 6 ಅವರ್ಸ್ ಮ್ಯಾರಥಾನ್ ಅನ್ನ ಕಂಡಕ್ಟ್ ಮಾಡ್ತೀವಿ. ಹೈಲೈಟ್ಸ್ ಆಫ್ ದ ಇಂಪಾರ್ಟೆಂಟ್ ಟಾಪಿಕ್ಸ್ ಅಂಡ್ ಸ್ಟ್ಯಾಟಿಕ್ ಸಬ್ಜೆಕ್ಟ್ಸ್. ಓಕೆ, ಈ ಒಂದು ಸೆಷನ್ಸ್ ಒಳಗಡೆ ನಾವು ಸೆಪ್ಟೆಂಬರ್ ಮಂತ್ನ ಫಸ್ಟ್ ಸ್ಯಾಟರ್ಡೇ ಒಂದು ಭಾಗವಾಗಿ ನಾವು ಡಿಸ್ಕಸ್ ಮಾಡ್ತಾ ಇದೀವಿ. ಹೌದಾ? ಸೊ ಇದರೊಳಗಡೆ ಫಸ್ಟ್ ನ್ಯೂಸ್ ರಿಲೇಟೆಡ್ ಟು ಫಸ್ಟ್ ಟೈಮ್ ಖೇಲೋ ಇಂಡಿಯಾ ವಾಟರ್ ಗೇಮ್ಸ್ ಇಸ್ ಹೋಸ್ಟೆಡ್ ಇನ್ ಡಾಲ್ ಲೇಕ್. ಓಕೆ, ಸೊ ಮೊದಲ ಬಾರಿಗೆ ಖೇಲೋ ಇಂಡಿಯಾ ವಾಟರ್ ಗೇಮ್ಸ್ 2025 ಜಮ್ಮು ಕಾಶ್ಮೀರ್ನ ಶ್ರೀನಗರದಲ್ಲಿ ನಡೀತಾ ಇದೆ. ಹೌದಾ? ಸಿ ನೋಡ್ರಿ, ನಮ್ಗೆ ಈಗ ದಾಲ್ ಲೇಕ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ನಾವು ದಾಲ್ ಲೇಕ್ ಬಗ್ಗೆ ತಿಳ್ಕೊಬೇಕಾಗತ್ತೆ ಏನಾದ್ರೂ ವಿಷಯ. ಸಿ ನೋಡ್ರಿ, ದಾಲ್ ಲೇಕ್ ಇದೊಂದು ಲೇಕ್ ಆಫ್ ಫ್ಲವರ್ಸ್ ಅಂತ ಕೂಡ ಕರಿತೀವಿ ಮತ್ತು ಇದನ್ನ ಶ್ರೀನಗರ್ಸ್ ಜೆವೆಲ್ ಅಂತಾನು ಕೂಡ ಕರಿತೀವಿ. ಸೊ ಸ್ಪೆಷಲಿ ಈ ದಾಲ್ ಲೇಕ್ ಎಲ್ಲಿ ಲೊಕೇಟ್ ಆಗೈತಪ್ಪ ಅಂದ್ರೆ ಇಟ್ ಈಸ್ ಲೊಕೇಟೆಡ್ ಬಿಟ್ವೀನ್ ಗ್ರೇಟ್ ಹಿಮಾಲಯಸ್ ಅಂಡ್ ಪೀರ್ ಪಂಜಾಲ್ ರೇಂಜ್ ಮಧ್ಯದಲ್ಲಿ ಏನಾಗಿದೆ, ಸ್ಥಾಪಿತ ಆಗಿದೆ. ಸೊ ಇದೊಂದು ಫ್ರೆಶ್ ವಾಟರ್ ಬಾಡಿ ಆಗಿದೆ. ದಾಲ್ ಲೇಕ್ ಈಸ್ ಅ ಫ್ರೆಶ್ ವಾಟರ್ ಬಾಡಿ. ಸೊ ಇಲ್ಲಿ ಯಾವ ರೀತಿ ನಮ್ಮ ಭಾರತದ ಮೊಟ್ಟ ಮೊದಲ ಈ ಫ್ಲೋಟಿಂಗ್ ನ್ಯಾಷನಲ್ ಪಾರ್ಕ್ ಕೆಬಲ್ ಅಂಜಾ ನ್ಯಾಷನಲ್ ಪಾರ್ಕ್ ವಿಚ್ ಇಸ್ ಲೊಕೇಟೆಡ್ ಇನ್ ಮಣಿಪುರ್ ಅಂತ ಕರಿತೀವಿ. ಸಿ ಅಲ್ಲಿ ಫುಮ್ಡೀಸ್ ಅಂತ ಬರುತ್ತೆ. ಏನಂತ ಬರುತ್ತೆ? ಫುಮ್ಡೀಸ್ ಅಂತ ಕರಿತೀವಿ ಅದನ್ನ. ಈ ಫುಮ್ಡೀಸ್ ಅನ್ನೋ ಒಂದು ವಿಶಿಷ್ಟ ಫೀಚರ್ಸ್ ನೀವು ಆ ಒಂದು ಲೋಕ್ಟಾಕ್ ಲೇಕ್ ಒಳಗಡೆ ನೋಡ್ತಾ ಬರ್ತೀರಿ ಮಣಿಪುರ್ ಒಳಗಡೆ. ಸೊ ಅದೇ ರೀತಿ ಈ ಜಮ್ಮು ಕಾಶ್ಮೀರದ ದಾಲ್ ಲೇಕ್ ಒಳಗಡೆ ರಾಡ್ ಅಂತ ಹೇಳಿ ಒಂದು ಫ್ಲೋಟಿಂಗ್ ಗಾರ್ಡನ್ಸ್ ಕೂಡ ಇದಾವೆ. ಇದು ವಿಶಿಷ್ಟವಾದಂತ ಫೀಚರ್ ಆಗಿದೆ. ಸಿ ಹಾಗಾದ್ರೆ ಈ ದಾಲ್ ಲೇಕ್ ಯಾವ ಒಂದು ಹಿಲ್ಸ್ ಗಳ ಮಧ್ಯದಲ್ಲಿ ಇದೆಯಪ್ಪ ಅಂದ್ರೆ ಶಂಕರಾಚಾರ್ಯ ಹಿಲ್ ಮಧ್ಯದಲ್ಲಿ ಇದೆ. ಸುಮಾರು ಈ 3 ಕಡೆಯಿಂದ ಆವೃತ್ತಿಯಾಗಿದೆ ಶಂಕರಾಚಾರ್ಯ ಹಿಲ್ಸ್. ಸಿ ಇದು ಜಬರ್ವಾನ್ ಮೌಂಟೇನ್ ರೇಂಜ್ ಒಳಗಡೆ ಕೂಡ ಕಂಡು ಬರ್ತೈತಿ. ಸೊ ದಿಸ್ ಈಸ್ ಅವರ್ ಫಸ್ಟ್ ನ್ಯೂಸ್. ಸಿ ಸೆಕೆಂಡ್ ನ್ಯೂಸ್ ರಿಲೇಟೆಡ್ ಟು ಸಿ ಅಬ್ಸರ್ವರ್ ಮಿಷನ್. ಓಕೆ, ಸಿ ಅಬ್ಸರ್ವರ್ ಮಿಷನ್. ಸಿ ಈ ಒಂದು ಸಿ ಅಬ್ಸರ್ವರ್ ಮಿಷನ್ ಇಟ್ ಇಸ್ ಲಾಂಚ್ಡ್ ಬೈ ಕ್ವಾಡ್. ಓಕೆ, ಕ್ವಾಡ್ರಿಲೇಟರಲ್ ಡೈಲಾಗ್ ಅಂತ ಒಂದು ಗ್ರೂಪ್ ಇದೆ. ಆ ಒಂದು ಗ್ರೂಪ್ ಇಂದ ಈ ಸಿ ಅಬ್ಸರ್ವರ್ ಮಿಷನ್ ಲಾಂಚ್ ಆಗುತ್ತೆ. ಸಿ ವಾಟ್ ಈಸ್ ದ ಏಮ್ ಆಫ್ ಸಿ ಅಬ್ಸರ್ವರ್ ಮಿಷನ್? ಸಿ ಇದ್ರದ್ದು ಏಮ್ ಏನಪ್ಪಾ ಅಂದ್ರೆ ಇಂಡೋ ಪೆಸಿಫಿಕ್ ಸೆಕ್ಯೂರಿಟಿ. ಓಕೆ, ಈ ನಮ್ದು ಏನು ಇಂಡಿಯನ್ ಓಷನ್ ಮತ್ತು ಪೆಸಿಫಿಕ್ ಓಷನ್ ನ ಭಾಗದಲ್ಲಿ ಅಲ್ಲಿ ಭದ್ರತೆಯನ್ನ ನೀಡಲಿಕ್ಕೆ ಸಿ ಅಬ್ಸರ್ವರ್ ಮಿಷನ್ ಅಂತೇಳಿ ಕ್ವಾಡ್ರಿಲೇಟರಲ್ ಆ ಒಂದು ಗ್ರೂಪ್ ಲಾಂಚ್ ಮಾಡುತ್ತೆ. ಸೊ ಇದೊಂದು ಮ್ಯಾರಿಟೈಮ್ ಇನಿಷಿಯೇಟಿವ್. ಸಿ ಅಬ್ಸರ್ವರ್ ಮಿಷನ್ ಇಸ್ ಅ ಮ್ಯಾರಿಟೈಮ್ ಇನಿಷಿಯೇಟಿವ್. ಸಿ ಹಾಗಾದ್ರೆ ಕ್ವಾಡ್ರಿಲ್ಯಾಟರಲ್ ಸೆಕ್ಯೂರಿಟಿ ಡೈಲಾಗ್. ಸಿ 2007 ಒಳಗಡೆ ಶಿಂಜೋ ಅಬೆ, ಫಾರ್ಮರ್ ಜಪಾನೀಸ್ ಪ್ರೈಮ್ ಮಿನಿಸ್ಟರ್ ಆದಂತಹ ಶಿಂಜೋ ಅಬೆರ ಒಂದು ಐಡಿಯಾದಿಂದ ಈ ಒಂದು ಕ್ವಾಡ್ ಗ್ರೂಪ್ ಲಾಂಚ್ ಆಗ್ತಾ ಬರ್ತೈತಿ. ಸುಮಾರು ಇದರ ಮೆಂಬರ್ಸ್ ಯಾರ್ಯಾರಿದಾರಪ್ಪ ಅಂದ್ರೆ ಇಂಡಿಯಾ, USA, ಆಸ್ಟ್ರೇಲಿಯಾ, ಜಪಾನ್ ಇದೆ. ಸೊ ಕ್ವಾಡ್ ವಾಟ್ ಈಸ್ ದ ಏಮ್ ಆಫ್ ದ ಕ್ವಾಡ್? ಇಂಡೋ ಪೆಸಿಫಿಕ್ ಸೆಕ್ಯೂರಿಟಿ ನೋಡುದು. ಮತ್ತೆ ಅದ್ರ ಜೊತೆಗೆ ನಮ್ಮ ಏನು 4 ಜನ ಗ್ರೂಪ್ ಇದೆ, ನಮ್ಮ ಭಾರತವು ಕೂಡ ಒಂದಿದೆ. ಸೊ ಇದನ್ನ ಪಾರ್ಟ್ನರ್ಸ್ ಗಳನ್ನ ಎಂಡ್ಯೂರಿಂಗ್ ಮಾಡೋದು, ಸಹಿಷ್ಣುತೆಯನ್ನ ಜಾಸ್ತಿ ಮಾಡ್ಲಿಕ್ಕೆ ಇಂಡೋ ಪೆಸಿಫಿಕ್ ರೀಜನ್ ಒಳಗಡೆ ನಮ್ಮ ಭದ್ರತೆಯನ್ನ ಕಾಪಾಡ್ಕೊಳ್ಳಕ ಈ 4 ದೇಶಗಳು ಮುಂದೆ ಬಂದು ಸಿ ಅಬ್ಸರ್ವರ್ ಮಿಷನ್ ಅಂತ ಲಾಂಚ್ ಮಾಡೈತಿ. ಸಿ ಹಾಗಾದ್ರೆ ಕ್ವಾಡ್ಸ್ ಅದರ್ ಪ್ರೋಗ್ರಾಮ್ಸ್ ಯಾವ್ದಾದ್ರು ಇದೆ ಅಂತ ತಿಳ್ಕೊಬೇಕಾಗುತ್ತೆ. ಸಿ ಕೋಸ್ಟ್ ಗಾರ್ಡ್ ಹ್ಯಾಂಡ್ ಶೇಕ್ ಪ್ರೋಗ್ರಾಮ್ ಅಂತ ಹೇಳಿ ಒಂದು ಕ್ವಾಡ್ಸ್ ಅದರ್ ಪ್ರೋಗ್ರಾಮ್ ಒಳಗಡೆ ಒಂದು ಬರುತ್ತೆ. ಅದ್ರ ಜೊತೆಗೆ ಮಲ್ಬಾರ್ ಎಕ್ಸೈಸ್ ಕೂಡ ಒಂದು ಬರುತ್ತೆ. ನೆನಪಿರ್ಲಿ, ಈ 4 ದೇಶಗಳು ಈ ಒಂದು ಮಲ್ಬಾರ್ ಎಕ್ಸೈಸ್ ಆಯೋಜಿಸ್ತವೆ. ಬಟ್ ಇದೊಂದು ಕ್ವಾಡ್ ನ ಭಾಗವಲ್ಲ. ನೆನಪಿರ್ಲಿ, ಇದು ಕ್ವಾಡ್ ನ ಭಾಗವಲ್ಲ ಅಂತ ಒಂದು ವಿಶೇಷ ಮಾಹಿತಿ ನೆನಪಿರ್ಲಿ. ಸೊ ನೆಕ್ಸ್ಟ್ ಇಸ್ ರಿಲೇಟೆಡ್ ಟು ಥರ್ಡ್ ನ್ಯೂಸ್. WHO ರೆಕಗ್ನೈಸ್ಡ್ ಕ್ಯಾನ್ಸರ್ ಮಾಡೆಲ್ ಆಫ್ ಕೇರಳ. ಸೊ ಇತ್ತೀಚೆಗೆ ಕೇರಳದ ಒಳಗಡೆ ಕನಕಪುರಂ ಒಂದು ಪಂಚಾಯತ್ ಒಳಗಡೆ ಒಂದು ವಿಶಿಷ್ಟವಾದಂತ ಅರ್ಲಿ ಡಿಟೆಕ್ಷನ್ ಆಫ್ ಬ್ರೆಸ್ಟ್ ಕ್ಯಾನ್ಸರ್ ಅನ್ನೋ ಒಂದು ಆವಿಷ್ಕಾರದಿಂದ ಅವ್ರು ಹೊರಹೊಮ್ಮಿದ್ರು. ಹಿಂಗಾಗಿ ಕೇರಳದ ಕನಕಪುರಂ ಪಂಚಾಯತ್ನ ಆ ಒಂದು ಪಂಚಾಯತ್ನ ಹೆಸರಲ್ಲಿಯೇ ಕನಕಪುರಂ ಮಾಡೆಲ್ ಅಂತ ಹೇಳಿ ಮಾಡಲ್ಪಟ್ಟಿದೆ. ಸೊ ಇದೊಂದು ಕ್ಯಾನ್ಸರ್ ಅರ್ಲಿ ಡಿಟೆಕ್ಷನ್ ಆಫ್ ಬ್ರೆಸ್ಟ್ ಕ್ಯಾನ್ಸರ್ ಆಗಿದಕ್ಕೆ ಅದೊಂದು ಮಾಡೆಲ್ ಅಂತ ಹೆಸರು ಕೊಟ್ಟಿದ್ದಾರೆ. ನೆನಪಿರ್ಲಿ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ಸೊ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಬಂದು ಏಪ್ರಿಲ್ 7, 1948 ಸ್ಥಾಪಿತ ಮಾಡ್ತಾರೆ. ಹೀಗಾಗಿ ಏಪ್ರಿಲ್ 7 ವರ್ಲ್ಡ್ ಹೆಲ್ತ್ ಡೇ ಕೂಡ ನಾವು ಆಚರಿಸ್ತಾ ಬರ್ತೀವಿ. ಸೊ ಇದು ಕೇಂದ್ರ ಕಚೇರಿ ಬಂದು ಜೆನೆವಾ ಒಳಗಡೆ ಇದೆ. ಸೊ ನೆನಪಿರ್ಲಿ, ಇತ್ತೀಚೆಗೆ ಇಂಟರ್ ನ್ಯಾಷನಲ್ ಪೊಟ್ಯಾಟೋ ಸೆಂಟರ್ ಒಂದು ಸೌತ್ ಏಷ್ಯನ್ ರೀಜನಲ್ ಸೆಂಟರ್ ಆಗಿ ನಮ್ಮ ಭಾರತ ಉತ್ತರ ಪ್ರದೇಶದ ಆಗ್ರಾದಲ್ಲಿ ಏನ್ ಮಾಡಿದ್ದಾರೆ, ಸ್ಥಾಪನೆ ಮಾಡಿದ್ದಾರೆ. ದೇ ಹ್ಯಾವ್ ಎಸ್ಟಾಬ್ಲಿಷ್ಡ್. ಸಿಮಿಲರ್ಲಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಸೌತ್ ರೀಜನಲ್ ಏಷ್ಯಾ ಆಫೀಸ್ ನಮ್ಮ ಭಾರತದ ನ್ಯೂ ದೆಹಲಿ ಒಳಗಡೆ ಇದೆ. ಆ ಒಂದು ವಿಶೇಷ ಮಾಹಿತಿ ನಿಮಗೆ ನೆನಪಿರ್ಲಿ. ಯಾವ ರೀತಿ ಪಂಚಾಯತ್ ಅದ್ ಬಂದಾಕರೆ ನಿಮ್ಗ ಒಂದು ಮಾಹಿತಿ ಗೊತ್ತಿರಬೇಕು. 73rd ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಕ್ಟ್ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ನಮ್ಮ ಭಾರತದಲ್ಲಿ ಸೇರಿಸುತ್ತೆ. ಸೊ ಅದೇ ರೀತಿ ಪಂಚಾಯತ್ ಎಕ್ಸ್ಟೆನ್ಷನ್ ಆಫ್ ಶೆಡ್ಯೂಲ್ ಏರಿಯಾ ಆಕ್ಟ್ ಅಂತ ಬರ್ತೈತಿ. ಇದನ್ನ ಪೆಸಾ ಆಕ್ಟ್ ಅಂತ ಕರಿತೀವಿ.
1996 ಒಳಗಡೆ ಇದನ್ನ ಕಾಯ್ದೆ ತಗೊಂಡ್ಬರ್ತಾರೆ. ಸೊ ಡಿಸೆಂಬರ್ 14, 1996 ಒಳಗಡೆ ದಿಲೀಪ್ ಸಿಂಗ್ ಬುರಿಯಾ ಕಮಿಟಿ ಅವರ ಶಿಫಾರಸಿನ ಮೇರೆಗೆ ಈ ಒಂದು ಪಂಚಾಯತ್ ಎಕ್ಸ್ಟೆನ್ಷನ್ ಆಫ್ ಶೆಡ್ಯೂಲ್ ಏರಿಯಾ ಆಕ್ಟ್ ಅನ್ನು ಇರ್ತಾರೆ. ಸೊ ಇದ್ರ ನೋಡಲ್ ಏಜೆನ್ಸಿ ಏನಪ್ಪಾ ಅಂದ್ರೆ ಮಿನಿಸ್ಟ್ರಿ ಆಫ್ ಪಂಚಾಯತ್. ಓಕೆ, ಮಿನಿಸ್ಟ್ರಿ ಆಫ್ ಪಂಚಾಯತ್ ಇದು ನೋಡಲ್ ಏಜೆನ್ಸಿ. ಹಾಗಾದ್ರೆ ಪೆಸಾ 1996 ಒಳಗೆ ಬಂದಿದ್ದು ಸುಮಾರು 10 ಸ್ಟೇಟ್ಸ್ ಒಳಗಡೆ ಇದನ್ನ ಲಾಂಚ್ ಮಾಡ್ತಾ ಬರ್ತಾರೆ. ಓಕೆ, ಇದನ್ನ ಪೆಸಾ ಏರಿಯಾಸ್ ಅಂತ ಕರಿತೀವಿ. ಇಟ್ ಎಂಪವರ್ಸ್ ದಿ ಗ್ರಾಮ ಸಭಾ ಟು ಪ್ರಿವೆಂಟ್ ಏಲಿಯೇಷನ್ ಆಫ್ ಲ್ಯಾಂಡ್ ಇನ್ ಅ ಶೆಡ್ಯೂಲ್ಡ್ ಏರಿಯಾ. ಅಂದ್ರೇನು, ಈ ಭೂಮಿಗಳು ಏನಾದ್ರೂ ಕಾನೂನು ಬಾಹಿರವಾಗಿ ಯಾರಾದ್ರೂ ತಗೊಂಡಿರ್ತಾರಲ್ಲ ಅಂತದನ್ನ ತಡೆಗಟ್ಟಲಿಕ್ಕೆ ಈ ಒಂದು ಪೆಸಾ ಆಕ್ಟ್ ಹೆಲ್ಪ್ ಮಾಡ್ತಾ ಬರ್ತೈತಿ ಅನ್ನೋ ಒಂದು ಮಾಹಿತಿ ನಿಮ್ಗೆ ನೆನಪಿರ್ಬೇಕಾಗತ್ತೆ. ಓಕೆ, ಸೊ ಹಾಗಾದ್ರೆ ಪಂಚಾಯತ್ ರಾಜ್ ಪಂಚಾಯತ್ ರಾಜ್ ಆಕ್ಟ್ 1992 ಒಳಗಡೆ ಬಂದೈತಿ. ಬಟ್ ಇದನ್ನ ಎಫೆಕ್ಟ್ ಆಗಿದ್ ಯಾವಾಗಪ್ಪ ಅಂದ್ರೆ ಏಪ್ರಿಲ್ 24, 1993 ಒಳಗಡೆ ಎಫೆಕ್ಟ್ ಆಗೈತೆ. ನೆನಪಿರ್ಲಿ, ಈ ಡೇಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಪಂಚಾಯತ್ ರಾಜ್ 73rd ಅಮೆಂಡ್ಮೆಂಟ್ ಆಕ್ಟ್ ದಿಂದ ತಗೊಂಡ್ಬಂದಿದೆ. ಸೊ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಒಂದು ಸ್ಪೆಷಲ್ ಇನಿಷಿಯೇಟಿವ್ ಐತಿ. ಇನಿಷಿಯೇಟಿವ್ ಏನಪ್ಪಾ ಅಂದ್ರೆ ರಿಪ್ಲೇಸ್ ಇನಿಷಿಯೇಟಿವ್. ಹಾಗಾದ್ರೆ ರಿಪ್ಲೇಸ್ ಇನಿಷಿಯೇಟಿವ್ ಉದ್ದೇಶ ಏನು? ಇಟ್ ಏಮ್ಸ್ ಟು ಫ್ರೀ ವರ್ಲ್ಡ್ ಆಫ್ ಟ್ರಾನ್ಸ್ಫ್ಯಾಟ್ಸ್ ಬೈ 2030. ಓಕೆ, ಬೈ 2030 ಈ ಒಂದು ಟ್ರಾನ್ಸ್ಫ್ಯಾಟ್ಸ್ ಗಳಿಂದ ನಾವು ಮುಕ್ತ ಮಾಡಬೇಕು. ಯಾಕಂದ್ರೆ ನಾವು ತಿನ್ನುವಂತ ಈ ಪ್ರೊಸೆಸ್ಡ್ ಫುಡ್ ಅಂತ ಕರಿತೀವಿ. ಯೂಶುವಲಿ ಈ ಬೇಕರೀಸ್ ಆಗಿರ್ಬೋದು, ಸ್ಟ್ರೀಟ್ ಫುಡ್ಸ್ ಆಗಿರ್ಬೋದು, ಯೂಶುವಲಿ ಟ್ರಾನ್ಸ್ಫ್ಯಾಟ್ಸ್ ಗಳು ಜಾಸ್ತಿ ಇರ್ತೈತಿ. ಅದರಿಂದ ನಮ್ಮ ದೇಹದ ಮೇಲೆ ನಕಾರಾತ್ಮಕ ಪರಿಣಾಮ ಜಾಸ್ತಿ ಆಗ್ತಾ ಬರ್ತೈತಿ. ಸೊ ಅದನ್ನ ತಡೆಗಟ್ಟಲಿಕ್ಕೆ ಇದೊಂದು ರಿಪ್ಲೇಸ್ ಇನಿಷಿಯೇಟಿವ್ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಲಾಂಚ್ ಮಾಡೈತಿ ಅನ್ನೋ ಒಂದು ಮಾಹಿತಿ ನೆನಪಿರಲಿ. ಸೊ ನೆಕ್ಸ್ಟ್ ಸ್ಟಬಲ್ ಬರ್ನಿಂಗ್. ಸೊ ಸ್ಟಬಲ್ ಬರ್ನಿಂಗ್ ಏನಪ್ಪಾ ಅಂದ್ರೆ ಯೂಶುವಲಿ ಇದು ಇತ್ತೀಚೆಗೆ ಹಿಂದೂ ಆರ್ಟಿಕಲ್ ಒಳಗಡೆ ಮೆನ್ಷನ್ ಆಗಿತ್ತು. ಈ ಸ್ಟಬಲ್ ಬರ್ನಿಂಗ್ ಜಾಸ್ತಿ ಆಗ್ತಾ ಇದೆ ಮತ್ತು ಯಾರು ಜಾಸ್ತಿ ಮಾಡ್ತಾರೆ, ಈಗ ಸುಪ್ರೀಂ ಕೋರ್ಟ್ ಹೇಳ್ಬಿಟ್ಟೈತಿ, ಯಾರು ಅದನ್ನ ಜಾಸ್ತಿ ಮಾಡ್ತಾ ಬರ್ತಾರೆ ಅವ್ರ ಮೇಲೆ ಪೆನಾಲ್ಟಿ ಹಾಕಿ ಅಂತ ಬಂದಿತ್ತು. ಹೀಗಾಗಿ ನಮ್ಗೆ ಸ್ಟಬಲ್ ಬರ್ನಿಂಗ್ ಅಂದ್ರೆ ಅಲ್ಲಿನ ಬೆಳೆಗಳನ್ನು ಸುಡುವುದು ಅಂತೇಳಿ ಇದ್ರ ಬಗ್ಗೆ ಒಂದು ಮಾಹಿತಿ ಇರುತ್ತೆ. ಸೊ ಯೂಶುವಲಿ ನೀವು ಏನು ಬೆಳೆಗಳನ್ನು ಸುಡ್ತೀರಿ, ನೀವು ಸುಡೋದು ಒಂದು ಕರ್ತವ್ಯ ಆದ್ರೆ ಅಲ್ಲಿನ ಜನರ ಮೇಲೆ, ಜನರ ಆರೋಗ್ಯದ ಮೇಲೆ ನಕಾರಾತ್ಮಕ ಪರಿಣಾಮ ಬೀಳ್ತಾ ಇದೆ. ಹೀಗಾಗಿ ಅವರ ಆರ್ಟಿಕಲ್ ನಂಬರ್ 21 ಜೀವಿಸುವ ಹಕ್ಕು ಉಲ್ಲಂಘನೆ ಆಗ್ತಾ ಇದೆ ಅಂತ ಹೇಳ್ತಾರೆ. ಸೊ ಸ್ಟಬಲ್ ಬರ್ನಿಂಗ್ ಬಗ್ಗೆ ನಾವು ತಿಳ್ಕೊಬೇಕಾಗುತ್ತೆ. ನೋಡ್ರಿ, ಸ್ಟಬಲ್ ಬರ್ನಿಂಗ್ ಯೂಶುವಲಿ ಪಂಜಾಬ್ ಮತ್ತು ಹರಿಯಾಣದ ಭಾಗದಲ್ಲಿ ಅತಿ ಹೆಚ್ಚು ಮಾಡ್ತಾ ಬರ್ತಾರೆ, ಅದನ್ನ ಸುಡ್ತಾ ಬರ್ತಾರೆ. ಹೀಗಾಗಿ ಅಲ್ಲಿ ಸ್ಪೆಷಲಿ ಪ್ಯಾಡಿ ಮತ್ತು ವೀಟ್ ಅಲ್ಲಿನ ಬೆಳೆಗಳನ್ನ ಸುಡುವಾಗ ಅಲ್ಲಿನ ಸುಮಾರು ಎಷ್ಟೋ ಗ್ಯಾಸಸ್ ಗಳು ರಿಲೀಸ್ ಆಗ್ತಾ ಬರ್ತೈತೆ. ಇದರಿಂದ ನೆರೆಹೊರೆ ರಾಜ್ಯದ ಲೈಕ್ ದೆಹಲಿ ಮತ್ತು ಉತ್ತರ ಪ್ರದೇಶ, ಆಗ್ರಾ, ವೆಸ್ಟರ್ನ್ ಪಾರ್ಟ್ ಒಳಗಡೆ ಅತಿ ಹೆಚ್ಚು ಪೊಲ್ಯೂಷನ್, ಮಾಲಿನ್ಯ ಕೂಡ ಜಾಸ್ತಿ ಆಗ್ತಾ ಬರುತ್ತೆ. ಸೊ ಹಾಗಾದ್ರೆ ಪ್ಯಾಡಿ ಮತ್ತು ವೀಟ್ ಕಂಪೇರಿಟಿವ್ಲಿ ಮಾಡೋದಾದ್ರೆ ಅತಿ ಹೆಚ್ಚು ಪೊಲ್ಯೂಷನ್ ಲೆವೆಲ್ ಯಾವ್ದು ಜಾಸ್ತಿ ರಿಲೀಸ್ ಮಾಡ್ತಪ್ಪ ಅಂದ್ರೆ ಪ್ಯಾಡಿ ಮಾಡುತ್ತೆ. ಓಕೆ, ಪ್ಯಾಡಿ ಮಾಡ್ತಾ ಬರ್ತೈತೆ ಅನ್ನೋ ಒಂದು ಮಾಹಿತಿ ಗೊತ್ತಿರಲಿ. ಸೊ ಈ ಸ್ಟಬಲ್ ಬರ್ನಿಂಗ್ ಅನ್ನೋದು ಇದೊಂದು ಅನಿಯಂತ್ರಿತ ಅಭ್ಯಾಸ ಆಗೈತಿ. ಇದನ್ನ ಯಾರು ಕಂಟ್ರೋಲ್ ಮಾಡಕ್ ಬರಂಗಿಲ್ಲ. ಯಾಕಂದ್ರೆ ಅದನ್ನ ಅವರು ಪ್ರೊಸೆಸ್ ಬೇಗ ಆಗ್ಬೇಕು, ಮತ್ತೆ ನೆಕ್ಸ್ಟ್ ಸೀಸನ್ ಒಳಗಡೆ ಏನಾದ್ರು ಬೆಳಿಬೇಕಂದ್ರೆ ಅಲ್ಲಿ ಸ್ಟಬಲ್ ಬರ್ನಿಂಗ್ ಮಾಡ್ತಾ ಹೋಗ್ತಾರೆ. ಸೊ ಹೀಗಾಗಿ ಕೆಲವು ಅನಿಲಗಳು ಕೂಡ ಈ ಸ್ಟಬಲ್ ಬರ್ನಿಂಗ್ ಮಾಡುವಾಗ ತುಂಬಾ ಅನಿಲಗಳು ರಿಲೀಸ್ ಆಗ್ತಾ ಬರ್ತೈತಿ. ಹಾಗಾದ್ರೆ ಯಾವ್ಯಾವ ಆಗ್ತವೆ ನೋಡ್ರಿ. ಸ್ಟಬಲ್ ಬರ್ನಿಂಗ್ ಮಾಡುವಾಗ ಯಾವ ಅನಿಲಗಳು ಬಿಡುಗಡೆ ಆಗ್ತವೆ ಅಂದ್ರೆ ಕಾರ್ಬನ್ ಮೊನಾಕ್ಸೈಡ್ ಆಗುತ್ತೆ, ಮಿಥೇನ್ ಆಗುತ್ತೆ, ಓಝೋನ್ ಆಗುತ್ತೆ, ಸಲ್ಫರ್ ಡೈಆಕ್ಸೈಡ್ ಆಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಆಗುತ್ತೆ, ಏರೋಸೋಲ್ಸ್ ಕೂಡ ಆಗ್ತಾ ಬರ್ತೈತೆ. ಸೊ ಇದನ್ನ ತಡೆಗಟ್ಟಲಿಕ್ಕೆ ಸರ್ಕಾರ ಅವಾಗ ಏನ್ ಮಾಡಿತಪ್ಪ ಅಂದ್ರೆ ಮದನ ಲೋಕೂರ್ ಕಮಿಟಿ ಕೂಡ ಸ್ಥಾಪನೆ ಮಾಡುತ್ತೆ. ಈ ಮದನ ಲೋಕೂರ್ ಕಮಿಟಿ ಪ್ರಿವೆಂಟಿಂಗ್ ಸ್ಟಬಲ್ ಬರ್ನಿಂಗ್, ಈ ಬೆಳೆಗಳನ್ನ ಸುಡುವುದನ್ನ ತಡೆಗಟ್ಟಲಿಕ್ಕೆ, ಅದನ್ನ ಪ್ರಿವೆನ್ಷನ್ ಮಾಡಕ್ಕೆ ಕೆಲವೊಂದು ರೂಪುರೇಷೆಗಳನ್ನ ಈ ಮದನ್ ಲೋಕೂರ್ ಕಮಿಟಿ ಕೂಡ ತಗೊಂಡ್ಬರ್ತೈತಿ. ಸೊ ಈಗ ಇದಕ್ಕಾಗಿ ಒಂದು ಪೂಸಾ ಡಿಕಂಪೋಸರ್ ಅಂತ ಹೇಳಿ ಬರುತ್ತೆ. ಓಕೆ, ಪೂಸಾ ಡಿಕಂಪೋಸರ್ ಅಂತ ಹೇಳಿ ಒಂದು ಟೂಲ್ ಕೂಡ ಒಂದು ಸ್ಥಾಪನೆ ಅಥವಾ ಪ್ರೊಡಕ್ಷನ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸೊ ಇದನ್ನ ಏನ್ ಮಾಡ್ತೈತಿ, ಈ ಪ್ಯಾಡಿ ಸ್ಟಬಲ್ ಏನಿರುತ್ತಲ್ಲ ಅದನ್ನ ನೇರವಾಗಿ ಮ್ಯಾನ್ಯೂರ್ ಅಂದ್ರೆ ವೇಸ್ಟ್ ಆಗಿ ಕನ್ವರ್ಟ್ ಮಾಡ್ತಾ ಬರ್ತೈತಿ, ಗ್ರೀನ್ ವೇಸ್ಟ್ ಆಗಿ ಕನ್ವರ್ಟ್ ಮಾಡ್ತಾ ಬರ್ತೈತಿ. ಈ ಪೂಸಾ ಡಿಕಂಪೋಸರ್ ಕನ್ವರ್ಟ್ಸ್ ಪ್ಯಾಡಿ ಸ್ಟಬಲ್ ಇಂಟು ಮ್ಯಾನ್ಯೂರ್. ಓಕೆ, ನೆಕ್ಸ್ಟ್ ಇದನ್ನು ಡೆವಲಪ್ಮೆಂಟ್ ಮಾಡಿದ್ರೆ ಯಾರಾಗಾದ್ರೆ ದಿ ಪೂಸಾ ಡಿಕಂಪೋಸರ್ ಇಸ್ ಡೆವಲಪ್ಡ್ ಬೈ ಇಂಡಿಯನ್ ಅಗ್ರಿಕಲ್ಚರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಕರಿತೀವಿ, IARI. ಓಕೆ, ಇಂಡಿಯನ್ ಅಗ್ರಿಕಲ್ಚರ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ನ್ಯೂ ಡೆಲ್ಲಿ. ಓಕೆ, ಸೊ ಇದೊಂದು ಫಂಗೈ ಬೇಸ್ಡ್ ಸೊಲ್ಯೂಷನ್ ಆಗಿರ್ತೈತಿ. ನೆನಪಿರ್ಲಿ, ಈ ಪೂಸಾ ಡಿಕಂಪೋಸ್ ಒಳಗಡೆ ಇಟ್ ಇಸ್ ಅ ಫಂಗೈ, ಅಲ್ಲಿ ಫಂಗಲ್ ಬೇಸ್ಡ್ ಸೊಲ್ಯೂಷನ್ ಇರ್ತೈತಿ. ಇದರಿಂದ ನೇರವಾಗಿ ಈ ಪ್ಯಾಡಿ ಸ್ಟಬಲ್ ಇರೋದನ್ನ ಮ್ಯಾನ್ಯೂರ್ ಆಗಿ ಕನ್ವರ್ಟ್ ಮಾಡ್ತಾ ಬರ್ತೈತಿ. ಸೊ ಈ ಸ್ಟಬಲ್ ಬರ್ನಿಂಗ್ ಅಂತ ತಕ್ಷಣ ಇಷ್ಟು ಗೊತ್ತಿರಬೇಕು. ಇನ್ನೊಂದು CAQM ಅಂತ ಬರ್ತೈತೆ. ವಾಟ್ ಇಸ್ ದ ಫುಲ್ ಫಾರ್ಮ್ CAQM? ಈ ಕಮಿಷನ್ ಆನ್ ಏರ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಅಂತ ಬರುತ್ತೆ. ಓಕೆ, ಈ ಏರ್ ಪೊಲ್ಯೂಷನ್ ತಡೆಗಟ್ಟಲಿಕ್ಕೆ ಕಮಿಷನ್ ಆನ್ ಏರ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಅಂತ ಬರ್ತೈತಿ. ಸೊ 2021 ಒಳಗಡೆ ಇದನ್ನ ಸ್ಥಾಪನೆ ಮಾಡ್ತಾರೆ ಅನ್ನೋದು ಒಂದು ಮಾಹಿತಿ ಗೊತ್ತಿರಲಿ. ಓಕೆ, ಸೊ ನೆಕ್ಸ್ಟ್ ನ್ಯೂಸ್ ನೋಡ್ರಿ, ರೆಡ್ ಫೋರ್ಟ್ ಬಗ್ಗೆ ತಿಳ್ಕೊಬೇಕು. ಯಾಕಂದ್ರೆ ನೀವು
ಈಗ ನೆರೆಹೊರೆ ರಾಜ್ಯದಲ್ಲಿ ಲೈಕ್ ಎಕ್ಸಾಂಪಲ್ ಪಂಜಾಬ್ ಹರಿಯಾಣದಲ್ಲಿ ಸ್ಟಬಲ್ ಬರ್ನಿಂಗ್ ಜಾಸ್ತಿ ಆಗ್ತದೆ, ಪೊಲ್ಯೂಷನ್ ಜಾಸ್ತಿ ಆಗ್ತದೆ, ಮತ್ತೆ ವೆಹಿಕಲ್ಸ್ ಗಳು ಬಿಡ್ತಕ್ಕಂತ ಈ ಎಮಿಷನ್ಸ್ ಆಫ್ ಗ್ಯಾಸಸ್ ಕೂಡ ಜಾಸ್ತಿ ಆಗ್ತದೆ. ಇದರಿಂದ ರೆಡ್ ಫೋರ್ಟ್ ಗೆ ಇತ್ತೀಚೆಗೆ ಅದರ ಮೇಲೆ ಇದ್ದಂತ ಐತಿಹಾಸಿಕ ಕುರುಹುಗಳಾಗಿರ್ಬೋದು, ಇನ್ಸ್ಕ್ರಿಪ್ಷನ್ಸ್ ಆಗಿರ್ಬೋದು, ಅಲ್ಲಿನ ಪೇಂಟಿಂಗ್ಸ್ ಆಗಿರ್ಬೋದು, ಎಲ್ಲವೂ ಕೂಡ ಈ ಪೊಲ್ಯೂಷನ್ ಇಂದ ಹಾಳಾಗ್ತಾ ಇದೆ, ವ್ಯಾನಿಶ್ ಆಗ್ತಾ ಇದೆ, ಅಳಿಸಿ ಹೋಗ್ತಾ ಇದೆ ಅಂತ ನ್ಯೂಸ್ ಬಂದಿತ್ತು. ಅಲ್ಲಿನ ಕೆತ್ತನೆಗಳು, ಶಾಸನಗಳು ಅಳಿಸಿ ಹೋಗ್ತಾ ಇವೆ ಅಂತೇಳಿ ನ್ಯೂಸ್ ಕೂಡ ಆಗಿತ್ತು. ಹೀಗಾಗಿ ರೆಡ್ ಫೋರ್ಟ್ ತಿಳ್ಕೋಬೇಕು, ರೆಡ್ ಫೋರ್ಟ್ ಬಗ್ಗೆ ನಾವು ತಿಳ್ಕೋಬೇಕಾಗತ್ತೆ. ನೋಡ್ರಿ, ಈ ರೆಡ್ ಫೋರ್ಟ್ ಶಹಜಾನ್ ಬಿಲ್ಡ್ ಮಾಡ್ತಾರೆ. ಓಕೆ, ಮುಘಲ್ ಎಂಪರರ್ ಆದಂತಹ ಶಹಜಾನ್ ಬಿಲ್ಡ್ ಮಾಡ್ತಾರೆ 17th ಸೆಂಚುರಿ ಒಳಗಡೆ. ಸೊ ಇದನ್ನ ನಾವು ಯೂಶುವಲಿ ಲಾಲ್ ಕಿಲಾ ಅಂತ ಕರಿತೀವಿ, ಮತ್ತೆ ಟ್ರಾನ್ಸ್ಲೇಟೆಡ್ ಫಾರ್ಮೇಶನ್ ಗೆ ಬ್ಲೆಸ್ಡ್ ಫೋರ್ಟ್ ಅಂತ ಕರಿತೀವಿ. ಓಕೆ, ಬ್ಲೆಸ್ಡ್ ಫೋರ್ಟ್ ಅಂತ ಕರಿತೀವಿ. ಸೊ ಜನರಲಿ ಆವಾಗಿನ ಕಾಲದ ಈ ಒಂದು ಮನೆತನದ ರಾಜರು ಇಟ್ ಈಸ್ ಯೂಸ್ಡ್ ಆಸ್ ಅ ಪ್ಯಾಲೇಸ್ ಆಗಿ ಬಳಕೆ ಮಾಡ್ತಾ ಇದ್ರು, ರೆಸಿಡೆನ್ಸ್ ಆಗಿ ಬಳಕೆ ಮಾಡ್ತಾ ಇದ್ರು, ಮತ್ತು ಮಿಲಿಟರಿ ಪರ್ಪಸ್ ಆಗಿ ಬಳಕೆ ಮಾಡ್ತಾ ಬರ್ತಿದ್ರು. ಓಕೆ, ಆ ಪ್ಯಾಲೇಸ್ ಅನ್ನ ಶಹಜಾನಾಬಾದ್ ಅಂತಾನು ಕರಿತಾ ಬರ್ತಿದ್ರು. ಓಕೆ, ಶಹಜಾಬಾದ್ ಅಂತ ಕರಿತಿದ್ರು. ಓಕೆ, ರೆಡ್ ಫೋರ್ಟ್ ಯೂಶುವಲಿ ನಿಮ್ಗೆ ನಾವು ಬಳಸ್ತಕ್ಕಂಥ 500 ರೂಪಾಯಿ ನೋಟ್ಗಳ ಮೇಲೆ ನಿಮ್ಗೆ ರೆಡ್ ಫೋರ್ಟ್ ಕಂಡು ಬರುತ್ತದೆ. ಇಟ್ ಈಸ್ ಆಲ್ಸೋ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್. ಓಕೆ, 2007 ಇದನ್ನ ಇನ್ಸ್ಕ್ರೈಬ್ ಮಾಡ್ತಾರೆ ರೆಡ್ ಫೋರ್ಟ್ ಅನ್ನ ಯುನೆಸ್ಕೋ ಹೆರಿಟೇಜ್ ಸೈಟ್. ಇಟ್ ಇಸ್ ಲೊಕೇಟೆಡ್ ಆನ್ ಯಮುನಾ ರಿವರ್. ಓಕೆ, ಯಮುನಾ ರಿವರ್ ಮೇಲೆ ಇದೆ. ಸೊ ಯೂಶುವಲಿ ಇದನ್ನ ರೆಡ್ ಸ್ಯಾಂಡ್ ಸ್ಟೋನ್ ಮತ್ತು ವೈಟ್ ಮಾರ್ಬಲ್ ಅಂತ ಮೆಟೀರಿಯಲ್ಸ್ ಗಳನ್ನ ಬಳಕೆ ಮಾಡಿಕೊಂಡು ಇದನ್ನ ಏನ್ ಮಾಡ್ತಾರೆ, ಬಿಲ್ಡ್ ಮಾಡ್ತಾರೆ. ಸೊ ಇದ್ರ ಹಾಗಾದ್ರೆ ರೆಡ್ ಫೋರ್ಟ್ ನ ಆರ್ಕಿಟೆಕ್ಟ್ ಯಾರಪ್ಪ ಅಂದ್ರೆ ಉಸ್ತಾದ್ ಅಹಮದ್ ಲಾಹೋರಿ ಅಂತೇಳಿ. ಓಕೆ, ಉಸ್ತಾದ್ ಅಹಮದ್ ಲಾಹೋರಿ ಅಂತ ಹೇಳಿ ಆರ್ಕಿಟೆಕ್ಟ್ ಇದ್ದಾರೆ. ಸೊ ರೆಡ್ ಫೋರ್ಟ್ ಅಂತ ಬಂದಾಗ ನಮ್ಗೆ ಇನ್ನೂ ಎಷ್ಟೋ ರೆಡ್ ಫೋರ್ಟ್ ಸಂಬಂಧಪಟ್ಟಂಗೆ ಮಾಹಿತಿ ಗೊತ್ತಿರಬೇಕು. ನಮ್ಗೆ ರೆಡ್ ಫೋರ್ಟ್ ಟ್ರಯಲ್ಸ್ ಅಂತಾನು ಕರಿತೀವಿ. ಹಾಗಾದ್ರೆ ನವೆಂಬರ್ 1945ರಿಂದ ಮೇ 1946 ಒಳಗಡೆ ಒಂದು INA ಟ್ರಯಲ್ಸ್ ಅಥವಾ ರೆಡ್ ಫೋರ್ಟ್ ಟ್ರಯಲ್ಸ್ ಅಂತಾನು ಕರಿತೀವಿ. ಸೊ ಈ ಒಂದು ಘಟನೆ ಆಗ್ತೈತಿ. ಅವಾಗ 2 ಟ್ರಯಲ್ಸ್ ಆಗ್ತಾವ. ಓಕೆ, ಅದರೊಳಗಡೆ ಒಂದು ಪ್ರೇಮ್ ಕುಮಾರ್ ಸೆಹಗಲ್, ಗುರುಬಕ್ಷ್ ಸಿಂಗ್ ಧಿಲ್ಲೋನ್ ಅಂಡ್ ಶಹನವಾಜ್ ಖಾನ್ ಅವರಿಗೆ ಅಲ್ಲಿನ ಟ್ರಯಲ್ ಆಗ್ತಾ ಬರ್ತೈತಿ. ಇತ್ತೀಚೆಗೆ ಒಂದು KPSC ಪೇಪರ್ ಒಳಗಡೆ ಹೂ ಅಮಂಗ್ ದ ಫಾಲೋವಿಂಗ್ ಇಸ್ ಕನ್ಸಿಡರ್ಡ್ ಆಸ್ ದ ನ್ಯಾಷನಲ್ ಹೀರೋಸ್ ಅಂತ ಕರಿತಿದ್ರು. ಈ 3 ಹೆಸರು ಜೊತೆಗೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಹೆಸರು ಕೂಡ ಅಲ್ಲಿ ಇತ್ತು ಅಂದ್ರೆ ಅದು ನಿಮ್ಗೆ ಆಪ್ಷನ್ಸ್ ಕರೆಕ್ಟ್ ಆಗಿರುತ್ತದೆ. ಸೊ ರೆಡ್ ಫೋರ್ಟ್ ಬಂದಾಗ ಇಷ್ಟು ಮಾಹಿತಿಗಳು ನಿಮ್ಮಲ್ಲಿ ಗೊತ್ತಿರಬೇಕಾಗುತ್ತೆ. ಸೊ ನೋಡ್ರಿ, ಸಹ್ಯಾದ್ರಿ ಟೈಗರ್ ರಿಸರ್ವ್. ಸೊ ಇತ್ತೀಚೆಗೆ ಸಹ್ಯಾದ್ರಿ ಟೈಗರ್ ರಿಸರ್ವ್ ಒಳಗಡೆ ಸರ್ವೆಯನ್ನ ಕಂಡಕ್ಟ್ ಮಾಡಿದ್ದಾರೆ. ಸೊ ಈ ಸಹ್ಯಾದ್ರಿ ಟೈಗರ್ ರಿಸರ್ವ್ ಎಲ್ಲಿ ಬರುತ್ತೆ, ಯಾವ ಸ್ಟೇಟ್ ದಲ್ಲಿ ಬರ್ತದಪ್ಪ ಅಂದ್ರೆ ಮಹಾರಾಷ್ಟ್ರ ಸ್ಟೇಟ್ ದಲ್ಲಿ ಬರುತ್ತೆ. ಸೊ ಈ ಸಹ್ಯಾದ್ರಿ ಟೈಗರ್ ರಿಸರ್ವ್ ಇದೊಂದು ಕಾರಿಡಾರ್, ಇಟ್ ಆಕ್ಟ್ಸ್ ಆಸ್ ಎ ಕಾರಿಡಾರ್ ಬಿಟ್ವೀನ್ ರಾಧಾನಗರ್ ವೈಲ್ಡ್ ಲೈಫ್ ಸೆಂಚುರಿ ಅಂಡ್ ಕಾಳಿ ಟೈಗರ್ ರಿಸರ್ವ್ ಅಂತ ಹೇಳಿ. ಈ ಕಾಳಿ ಟೈಗರ್ಸ್ ರಿಸರ್ವ್ ಕಂಡು ಬರೋದು ನಮ್ಮ ಕರ್ನಾಟಕದಲ್ಲಿ, ನಮ್ಮ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಂತ ಹೇಳ್ಬೋದು. ಮತ್ತೆ ರಾಧಾನಗರ್ ವೈಲ್ಡ್ ಲೈಫ್ ಸೆಂಚುರಿ ಮಹಾರಾಷ್ಟ್ರ ಸ್ಟೇಟ್ ದಲ್ಲಿ ಬರ್ತದೆ. ಹೀಗಾಗಿ ಯಾವ ಒಂದು ಟೈಗರ್ ರಿಸರ್ವ್ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ನಡುಬರ್ಕು ಒಂದು ಕಾರಿಡಾರ್ ಆಗಿ ಕೆಲಸ ಮಾಡ್ತಿತ್ತಪ್ಪ ಅಂದ್ರೆ ಸಹ್ಯಾದ್ರಿ ಟೈಗರ್ ರಿಸರ್ವ್ ಅಂತ ನಮಗೆ ಒಂದು ರಿಕಾಲ್ ಮಾಡ್ಕೋಬೇಕಾಗುತ್ತೆ. ಸೊ ಜನರಲಿ ಕರ್ನಾಟಕದಲ್ಲಿ ನೋಡೋದಾದ್ರೆ ಕೆಲವೊಂದು ಸ್ಯಾಂಕ್ಚುರಿ ಕೂಡ ಅದಾವ. ಫಾರ್ ಎಕ್ಸಾಂಪಲ್ ನೋಡ್ರಿ, ಮಂಡಗದ್ದೆ ವೈಲ್ಡ್ ಲೈಫ್ ಸೆಂಚುರಿ ಬರ್ತೈತಿ. ಇಟ್ ಇಸ್ ಲೊಕೇಟೆಡ್ ಇನ್ ಶಿವಮೊಗ್ಗ. ಅತ್ತಿವೇರಿ ಬರ್ಡ್ ಸೆಂಚುರಿ, ಇಟ್ ಇಸ್ ಲೊಕೇಟೆಡ್ ಉತ್ತರ ಕನ್ನಡ. ಬೋನಾಳ ಬರ್ಡ್ ಸೆಂಚುರಿ ಇಸ್ ಲೊಕೇಟೆಡ್ ಇನ್ ಯಾದಗಿರಿ. ರಂಗನತಿಟ್ಟು ಬರ್ಡ್ ಸೆಂಚುರಿ ಇಸ್ ಲೊಕೇಟೆಡ್ ಇನ್ ಮಂಡ್ಯ. ಆದಿಚುಂಚನಗಿರಿ ಪಿಕಾಕ್ ಸೆಂಚುರಿ ಇಸ್ ಲೊಕೇಟೆಡ್ ಇನ್ ಮಂಡ್ಯ. ಕೊಕ್ಕರೆ ಬೆಳ್ಳೂರು ಬರ್ಡ್ ಸೆಂಚುರಿ ಇಸ್ ಲೊಕೇಟೆಡ್ ಇನ್ ಮಂಡ್ಯ. ಸೊ ಸಿಮಿಲರ್ಲಿ ಗುಡ್ವಿ ಪಕ್ಷಿಧಾಮ ಇಸ್ ಆಲ್ಸೋ ಲೊಕೇಟೆಡ್ ಇನ್ ಶಿವಮೊಗ್ಗ. ಇನ್ನೊಂದು ಬರುತ್ತೆ ರಂಗನತಿಟ್ಟು. ನಾ ಹೇಳಿದೆ ಇದು ಕರ್ನಾಟಕದ ಅತಿ ದೊಡ್ಡ ಒಂದು ಪಕ್ಷಿಧಾಮವಾಗಿದೆ. ಸೊ ಸಿಮಿಲರ್ಲಿ ರೀಸೆಂಟ್ಲಿ ಇಟ್ ಈಸ್ ಇನ್ ನ್ಯೂಸ್ ಇಂಡಿಯಾಸ್ ಫಸ್ಟ್ ಬಟರ್ಫ್ಲೈ ಸೆಂಚುರಿ. ಓಕೆ, ಇಂಡಿಯಾಸ್ ಫಸ್ಟ್ ಬಟರ್ಫ್ಲೈ ಸೆಂಚುರಿ ಈಸ್ ಅರಳಂ ಸೆಂಚುರಿ. ಇಟ್ ಈಸ್ ಲೊಕೇಟೆಡ್ ಇನ್ ಕೇರಳ. ಸಿಮಿಲರ್ಲಿ ಇಂಡಿಯಾಸ್ ಫಸ್ಟ್ ಟೈಗರ್ ರಿಸರ್ವ್ ಯಾವ್ದಾದ್ರು ಇದೆ ಅಂದ್ರೆ ಅದು ಜಿಮ್ ಕಾರ್ಬೆಟ್ ಟೈಗರ್ ರಿಸರ್ವ್ ಅಂತ ನಾವು ಹೇಳಬೇಕಾಗಿದೆ. ಓಕೆ, ದಿಸ್ ಇಸ್ ರಿಗಾರ್ಡಿಂಗ್ ಸಹ್ಯಾದ್ರಿ ಟೈಗರ್ ರಿಸರ್ವ್ ಅಂಡ್ ರಿಲೇಟೆಡ್ ಫ್ಯಾಕ್ಟ್ಸ್. ಸೊ ಇತ್ತೀಚೆಗೆ ಫಸ್ಟ್ ಎವರ್ ಬೀಮ್ಸ್ಟೆಕ್ ಟ್ರೆಡಿಷನಲ್ ಫೆಸ್ಟಿವಲ್ ನಮ್ಮ ಒಂದು ಭಾರತ ದೇಶದಲ್ಲಿ ಆಗಿದೆ. ಎಸ್ಪೆಷಲಿ ಅದು ನ್ಯೂ ದೆಹಲಿಯಲ್ಲಿ ಆಗೈತಿ. ಟೈಟಲ್ ಏನಪ್ಪಾ ಅಂದ್ರೆ ಸಪ್ತಸ್ವರ್. ಓಕೆ, ಸಪ್ತಸ್ವರ್ ಲೈಕ್ 7 nations 1 melody ಅಂತ ಹೇಳಿ ಆ ಒಂದು ಟೈಟಲ್ ನೊಂದಿಗೆ ನಮ್ಮ ಭಾರತ ದೇಶದ ನ್ಯೂ ದೆಹಲಿ ಒಳಗಡೆ ಇದು ಹೋಸ್ಟ್ ಮಾಡಲಾಗಿದೆ ಅಂತ ಹೇಳ್ಬಹುದೈತಿ. ಇದು ಫಸ್ಟ್ ಎವರ್, ನೆನಪಿರ್ಲಿ ಅವಾಗಲೂ ಫಸ್ಟ್ ಎವರ್ ಅಂತ ಬಂದಾಗ ನಮ್ಗೆ ತುಂಬಾ ಎಕ್ಸಾಮ್ ಪರ್ಪಸ್ ಆಗಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವನ್ ಎಕ್ಸಾಮ್ ಪರ್ಪಸ್ ಅಲ್ಲ, ನಾವು ಭಾರತೀಯರಾದ ನಾವು ಪ್ರತಿಯೊಂದು ಮಾಹಿತಿಗಳನ್ನ ತಿಳ್ಕೊಂಡು ಅದನ್ನ ನಾವು ವ್ಯಕ್ತಪಡಿಸಬೇಕು ಅಂತ ಒಂದು ಉದ್ದೇಶ ಇರುತ್ತೆ. ಸೊ ಜನರಲಿ ಬೀಮ್ಸ್ಟೆಕ್ ಅಂದ್ರೆ ಬೀಮ್ಸ್ಟೆಕ್ ಫುಲ್ ಫಾರ್ಮ್ ಏನು, ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿ ಸೆಕ್ಟೋರಲ್
ಟೆಕ್ನಿಕಲ್ ಇಕನಾಮಿಕ್ ಕೋಆಪರೇಷನ್ ಅಂತ ಬರುತ್ತೆ ಫುಲ್ ಫಾರ್ಮ್. ಸೊ ಜನರಲಿ ಇತ್ತೀಚೆಗೆ ಮೋಸ್ಟ್ ರೀಸೆಂಟ್ಲಿ ಫಸ್ಟ್ ಎವರ್ ಬಿಮ್ಸ್ಟೆಕ್ ಯೂತ್ ಸಮಿಟ್ ಕೂಡ ಆಗಿತ್ತು ಗುಜರಾತ್ ನಲ್ಲಿ ಗಾಂಧಿನಗರ ಒಳಗಡೆ. ಓಕೆ, ಥೀಮ್ ಏನಾಗಿತ್ತಪ್ಪ ಅಂದ್ರೆ ಯೂತ್ ಆಸ್ ಅ ಬ್ರಿಡ್ಜ್ ಫಾರ್ ಇಂಟ್ರಾ ಬಿಮ್ಸ್ಟೆಕ್ ಎಕ್ಸ್ಚೇಂಜ್ ಅಂತ ಹೇಳಿ. ಓಕೆ, ಯೂತ್ ಆಸ್ ಅ ಬ್ರಿಡ್ಜ್ ಫಾರ್ ಇಂಟ್ರಾ ಬಿಮ್ಸ್ಟೆಕ್ ಎಕ್ಸ್ಚೇಂಜ್ ಅಂತ ಥೀಮ್ ಅಡಿಯಲ್ಲಿ ಆಗಿತ್ತು ಗಾಂಧಿನಗರ ಒಳಗಡೆ. ಸಿಮಿಲರ್ಲಿ ಇದು ಮೇನ್ ಸಮಿಟ್. ಓಕೆ, ಇವೆಲ್ಲ ಸಬ್ ಸಮಿಟ್ ಆದ್ರೆ ದಿಸ್ ಇಸ್ ಅ ಮೇನ್ ಸಮಿಟ್. ಮೇನ್ ಸಮಿಟ್ ನೋಡೋದಾದ್ರೆ 6th ಬಿಮ್ಸ್ಟೆಕ್ ಸಮಿಟ್ ಏಪ್ರಿಲ್ 2025 ಅಲ್ಲಿ ಜರುಗುತ್ತೆ. ವೆನ್ಯೂ ಏನಪ್ಪಾ ಅಂದ್ರೆ ಥೈಲ್ಯಾಂಡ್ ನ ಬ್ಯಾಂಕಾಕ್ ಒಳಗಡೆ ಆಗುತ್ತೆ. ಓಕೆ, ಥೈಲ್ಯಾಂಡ್ ನ ಬ್ಯಾಂಕಾಕ್ ಒಳಗಡೆ ಆಗುತ್ತೆ. ಥೀಮ್ ಏನಾಗಿತ್ತು, ಪ್ರಾಸ್ಪರಸ್, ರೆಸಿಲಿಯಂಟ್ ಅಂಡ್ ಓಪನ್ ಅನ್ನೋ ಒಂದು ಥೀಮ್ ಒಳಗಡೆ ಜರುಗಿತ್ತು ಅಂತ ನಾವು ಹೇಳ್ಬೋದಾಗೈತಿ. ಸೊ ನೆಕ್ಸ್ಟ್ ನೋಡ್ರಿ, ಡ್ರಗ್ ಟ್ರಾಫಿಕ್ ರೀಜನ್ಸ್ ಅಕ್ರಾಸ್ ವರ್ಲ್ಡ್. ಓಕೆ, ಸೊ ಇದು ಇತ್ತೀಚೆಗೆ ಒಂದು ಹಿಂದೂ ಆರ್ಟಿಕಲ್ ಅಲ್ಲಿ ಮೆನ್ಷನ್ ಆಗುತ್ತೆ. ಈ ಒಂದು ನಮ್ಮ ಭಾರತ ದೇಶ ಡ್ರಗ್ಸ್ ಗಳಿಂದ ತುಂಬಾ ಚಾಲೆಂಜ್ ಸವಾಲುಗಳನ್ನ ಅನುಭವಿಸಬೇಕಾಗಿದೆ, ಫೇಸ್ ಮಾಡಬೇಕಾಗಿದೆ ಅಂತ ಒಂದು ಆರ್ಟಿಕಲ್ ಆಗಿತ್ತು. ಸೊ ನೋಡ್ರಿ, ಜನರಲಿ ಈ ಒಂದು ಭಾರತ ಎರಡು ಡ್ರಗ್ ಪ್ರೊಡ್ಯೂಸಿಂಗ್ ಕಂಟ್ರೀಸ್ ಮಧ್ಯೆ ಏನಾಗಿದೆ, ಸ್ಯಾಂಡ್ವಿಚ್ ಆಗೈತಿ. ಲೈಕ್ ಎಕ್ಸಾಂಪಲ್ ನಿಮ್ಮ ಇಂಡಿಯಾದ ವೆಸ್ಟ್ ಭಾಗದಲ್ಲಿ ನೋಡೋದಾದ್ರೆ ಗೋಲ್ಡನ್ ಕ್ರೆಸೆಂಟ್ ಅಂತ ಒಂದು ಕಂಟ್ರೀಸ್ ಬರ್ತಾವ್. ಈಸ್ಟ್ ಭಾಗದಲ್ಲಿ ನೋಡೋದಾದ್ರೆ ಗೋಲ್ಡನ್ ಟ್ರಯಾಂಗಲ್ ಅಂತ ಬರುತ್ತೆ. ಸೊ ಜನರಲಿ ಗೋಲ್ಡನ್ ಕ್ರೆಸೆಂಟ್ ಅಂದ್ರೆ 3 ಕಂಟ್ರೀಸ್ ಗಳನ್ನ ಒಳಗೊಂಡೈತಿ. ಯಾವ್ಯಾವ, ಪಾಕಿಸ್ತಾನ್, ಅಫ್ಘಾನಿಸ್ತಾನ್ ಅಂಡ್ ಇರಾನ್. ಓಕೆ, ಈ 3. ಹಾಗಾದ್ರೆ ಗೋಲ್ಡನ್ ಕ್ರೆಸೆಂಟ್ ಕಂಟ್ರೀಸ್ ಯಾವಪ್ಪ ಅಂದ್ರೆ ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಇರಾನ್. ಸೊ ಜನರಲಿ ಅಂಡ್ ಸಿಮಿಲರ್ಲಿ ಗೋಲ್ಡನ್ ಟ್ರಯಾಂಗಲ್ ಕಂಟ್ರೀಸ್ ಯಾವಪ್ಪ ಅಂತ ನೋಡೋದಾದ್ರೆ ಮಯನ್ಮಾರ್, ಲಾವೋಸ್, ಥೈಲ್ಯಾಂಡ್ ಮತ್ತು ವಿಯೆಟ್ನಾಂ. ಓಕೆ, ಮಯನ್ಮಾರ್, ಲಾವೋಸ್, ಥೈಲ್ಯಾಂಡ್ ಯೂಶುವಲಿ ನಿಮಗೆ ಒಂದೊಂದು ಆರ್ಟಿಕಲ್ಸ್ ಒಳಗಡೆ ವಿಯೆಟ್ನಾಂ ಇನ್ಕ್ಲೂಡ್ ಮಾಡ್ತಾರೆ, ಒಂದೊಂದು ಕಡೆ ಇನ್ಕ್ಲೂಡ್ ಮಾಡಂಗಿಲ್ಲ. ಜನರಲಿ ಇದನ್ನ ಪ್ರಯಾರಿಟಿ ಆಗಿ ತಗೊಳ್ರಿ, MLT. ಓಕೆ, ಮಯನ್ಮಾರ್, ಲಾವೋಸ್, ಥೈಲ್ಯಾಂಡ್ ಅಂತ ಹೇಳಿ. ಸಿಮಿಲರ್ಲಿ ಇನ್ನೊಂದು ಆಂಡೈನ್ ರೀಜನ್ ಅಂತ ಬರ್ತೈತಿ. ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಆಂಡೈನ್ ರೀಜನ್ ಇಸ್ ರಿಲೇಟೆಡ್ ಟು ವಾಟ್ ಇಟ್ ಇಸ್ ರಿಲೇಟೆಡ್ ಟು ಓಪಿಯಂ ಪ್ರೊಡ್ಯೂಸಿಂಗ್ ರೀಜನ್ ಅಂತ ಹೇಳ್ಬೋದಾಗೈತಿ. ಜನರಲಿ ಇದನ್ನ ಕೊಕೇನ್ ಬೆಲ್ಟ್ ಅಂತ ಕೂಡ ಕರಿತೀವಿ. ಹಾಗಾದ್ರೆ ಇದ್ರೊಳಗಡೆ ಯಾವ್ಯಾವ ಕಂಟ್ರೀಸ್ ಬರುತ್ತೆ ಅನ್ನೋದಾದ್ರೆ ಕೊಲಂಬಿಯಾ, ಪೆರು, ಬೊಲಿವಿಯಾ ಅಂತ ಕರಿತೀವಿ, ನೆನಪಿರ್ಲಿ. ಹಾಗಾದ್ರೆ ಆಂಡಿಯನ್ ರೀಜನ್ ಅಥವಾ ಕೊಕೇನ್ ಬೆಲ್ಟ್ ದ ರೀಜನ್ ರಾಷ್ಟ್ರಗಳು ಯಾವಪ್ಪ ಅಂದ್ರೆ ಕೊಲಂಬಿಯಾ, ಪೆರು ಅಂಡ್ ಬೊಲಿವಿಯಾ ಅಂತ ಹೇಳಿ. ಸೊ ಇನ್ನೊಂದು ಲಿಥಿಯಂ ಟ್ರಯಾಂಗಲ್ ಅಂತ ಬರುತ್ತೆ. ಈ ಲಿಥಿಯಂ ಟ್ರಯಾಂಗಲ್ ಒಳಗಡೆ ABC ಅಂತ ನೆನ್ಪಿಟ್ಕೊಂಡ್ಬಿಟ್ರಿ. ABC ಅಂದ್ರೆ ಅರ್ಜೆಂಟೈನಾ, ಬೊಲಿವಿಯಾ ಅಂಡ್ ಚಿಲಿ ಅಂತ ಹೇಳ್ಬೋದಾಗೈತಿ. ಓಕೆ, ಕೊಕೇನ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ಅಂತ ಯಾವ ಒಂದು ದೇಶಕ್ಕೆ ಕರೀತಾರಪ್ಪ ಅಂದ್ರೆ ಕೊಲಂಬಿಯಾ ಕರೀತಾರೆ ಅನ್ನೋ ಒಂದು ಮಾಹಿತಿ ನೆನಪಿರಲಿ. ನೆಕ್ಸ್ಟ್ ನೋಡ್ರಿ, ಲೋಕಸಭಾ ಸ್ಪೀಕರ್. ಸೊ ಇತ್ತೀಚೆಗೆ ವುಮೆನ್ಸ್ ರಿಸರ್ವೇಶನ್ ಬಿಲ್ ಗೆ ಸಂಬಂಧಪಟ್ಟಂಗೆ ಅದರಲ್ಲೂ ಫಸ್ಟ್ ನ್ಯಾಷನಲ್ ಪಾರ್ಲಿಮೆಂಟರಿ ಕಾನ್ಫರೆನ್ಸ್ ಆನ್ ವುಮೆನ್ ಎಂಪವರ್ಮೆಂಟ್ ಅಂತ ಒಂದು ಶೀರ್ಷಿಕೆ ಅಡಿಯಲ್ಲಿ ಪ್ರಥಮ ಬಾರಿಗೆ ಲೋಕಸಭಾ ಸ್ಪೀಕರ್ ಅವರು ಭಾಷಣ ನೀಡ್ತಾ ಬರ್ತಾರೆ. ಇದು ಫಸ್ಟ್ ನ್ಯಾಷನಲ್ ಕಾನ್ಫರೆನ್ಸ್ ಆನ್ ವುಮೆನ್ ಪಾರ್ಲಿಮೆಂಟ್ ನಡೆದ ಸ್ಥಳ ಯಾವ್ದಪ್ಪ ಅಂದ್ರೆ ತಿರುಪತಿಯಲ್ಲಿ, ಆಂಧ್ರ ಪ್ರದೇಶದ ತಿರುಪತಿಯಲ್ಲಿ ಜರುಗ್ತಾ ಬರ್ತೈತಿ. ಸೊ ಜನರಲಿ ಇಲ್ಲಿ ವುಮೆನ್ಸ್ ರಿಸರ್ವೇಶನ್ ಬಿಲ್ ಬಗ್ಗೆ ಅವರು ಕೆಲವೊಂದು ಮಾಹಿತಿಗಳನ್ನ ಹಂಚ್ತಾ ಹೋಗ್ತಾರೆ. ಸೊ ನಮಗೆ ಎಕ್ಸಾಮ್ ಓರಿಯಂಟೇಶನ್ ಪರವಾಗಿ, ಎಕ್ಸಾಮ್ ಪರ್ಸ್ಪೆಕ್ಟಿವ್ ಪರವಾಗಿ ವುಮೆನ್ಸ್ ರಿಸರ್ವೇಶನ್ ಬಿಲ್ ತುಂಬಾ ಉಪಯುಕ್ತವಾಗುತ್ತೆ. ನೋಡ್ರಿ, ವುಮೆನ್ಸ್ ರಿಸರ್ವೇಶನ್ ಬಿಲ್ 2023 ಇದನ್ನ ಅಧಿಕೃತವಾಗಿ ಅಫಿಷಿಯಲ್ ಇಟ್ ಇಸ್ ನೋನ್ ಆಸ್ ನಾರಿ ಶಕ್ತಿ ವಂದನ ಅಧಿನಿಯಮ ಅಂತ ಹೇಳಿ. ಇಟ್ ಇಸ್ ಅಫಿಷಿಯಲಿ ನೋನ್ ಆಸ್ ನಾರಿ ಶಕ್ತಿ ವಂದನ ಅಧಿನಿಯಮ. ಸೊ ಇದರ ಬಿಲ್ ನಂಬರ್ ಏನಪ್ಪಾ ಅಂದ್ರೆ 128 ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ ಅಂತ ಕರಿತೀವಿ. ಸೊ ಹೊಸ ಪಾರ್ಲಿಮೆಂಟ್ ಬಿಲ್ ಒಳಗಡೆ ಬಂದ ತಕ್ಷಣನೇ ಇದು ಮೊಟ್ಟ ಮೊದಲ ಬಿಲ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಬರ್ತಾರೆ. ಹಾಗಾದ್ರೆ ಇದನ್ನ ಇಂಟ್ರೊಡ್ಯೂಸ್ ಮಾಡಿದವರು ಯಾರಪ್ಪ ಅಂದ್ರೆ ನರೇಂದ್ರ ಮೋದಿ ಅವರು ಅಲ್ಲ, ನೆನಪಿಟ್ಕೊಡ್ರಿ. ಇದನ್ನ ಇಂಟ್ರೊಡ್ಯೂಸ್ ಮಾಡಿದವರು ಅರ್ಜುನ್ ರಾಮ್ ಮೇಘ್ವಾಲ್. ಇವರು ಯೂನಿಯನ್ ಲಾ ಮಿನಿಸ್ಟರ್ ಆಗ್ತಾ ಬರ್ತಾರೆ. ಸೊ ಇದನ್ನ 15 ಇಯರ್ಸ್ ವರೆಗೂ ಕೂಡ ಇರ್ತೈತಿ. ಆಮೇಲೆ ಅದನ್ನ ಆವಾಗಿನ ಸ್ಟೇಟಸ್ ನೋಡಿ ಅದನ್ನ ಆವಾಗಿನ ಸ್ಟೇಟಸ್ ಕಂಟಿನ್ಯೂ ಮಾಡ್ತಾ ಬರ್ತಾರೆ. ಸೊ ಇದು ಪರ್ಮನೆಂಟ್ ಅಲ್ಲ ಅನ್ನೋದು ಕೂಡ ನೆನಪಿಟ್ಕೊಡ್ರಿ. ಸೊ ಇದನ್ನ ವುಮೆನ್ಸ್ ರಿಸರ್ವೇಶನ್ ಬಿಲ್ ಪ್ರೆಸಿಡೆಂಟ್ ಅವರ ಅಂಕಿತ ಯಾವಾಗ ಸಿಕ್ತು ಅಂದ್ರೆ 28 ಸೆಪ್ಟೆಂಬರ್ 2023 ಒಳಗಡೆ ಸಿಗುತ್ತೆ ಅನ್ನೋದು ಕೂಡ ಈ ಒಂದು ಮಾಹಿತಿ ನೆನಪಿರ್ಲಿ. ಸೊ ಇತ್ತೀಚೆಗೆ ಕಾಂಗೋ ರಿವರ್ ಅಲ್ಲಿ ಒಂದು ಬೋಟ್ ಮುಳುಗಿ ಎಷ್ಟೋ ಜನ ತೀರ್ಕೊಂಡಿದ್ದಾರೆ, ಸುಮಾರು 193 ಜನ ತೀರಿಕೊಂಡಿದ್ದಾರೆ ಅಂತ ಒಂದು ನ್ಯೂಸ್ ಕೂಡ ಬಂದಿತ್ತು. ಹೀಗಾಗಿ ಕಾಂಗೋ ರಿವರ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ನೋಡ್ರಿ, ಕಾಂಗೋ ರಿವರ್ ನಿಮ್ಗೆ ಆಫ್ರಿಕಾ ಕಾಂಟಿನೆಂಟ್ ಒಳಗಡೆ ಬರುತ್ತೆ, ವಿಚ್ ಇಸ್ ನೋನ್ ಆಸ್ ಆಲ್ಸೋ ನೋನ್ ಆಸ್ ಡಾರ್ಕ್ ಕಾಂಟಿನೆಂಟ್ ಅಂತ ಕರಿತೀವಿ. ಸೊ ಯಾವ ನದಿ ಇಕ್ವೇಟರ್ ನ 2 ಬಾರಿ ಹಾಯ್ದು ಹೋಗುತ್ತೆ ಅಂದ್ರೆ ಕಾಂಗೋ ರಿವರ್ ಅಂತ ಹೇಳ್ಬೋದು. ಇಡೀ ಜಗತ್ತಿನಲ್ಲಿ ಅತಿ ಡೀಪೆಸ್ಟ್ ರಿವರ್ ಯಾವುದು ಅಂದ್ರೆ ಕಾಂಗೋ ರಿವರ್ ಅಂತ ಹೇಳ್ಬೋದು. ಹಾಗಾದ್ರೆ ಇಟ್ ಈಸ್ ದ ಸೆಕೆಂಡ್ ಲಾರ್ಜೆಸ್ಟ್ ರಿವರ್ ಬೈ ವ್ಯಾಲ್ಯೂಮ್, ಅಂದ್ರೆ ಗಾತ್ರದಲ್ಲಿ ನೋಡೋದಾದ್ರೆ ಎರಡನೇ ಅತಿ ದೊಡ್ಡ ನದಿ ಆಗಿದೆ. ಸೊ ಇದ್ರ ಒರಿಜಿನ್ ಎಲ್ಲದಪ್ಪ ಅಂದ್ರೆ ಲೇಕ್ ತಂಗನಾಯಕದ ಲುಲಬಾ ರಿವರ್ ಅಂತ ಅಲ್ಲಿಂದ ಒರಿಜಿನ್ ಆಗ್ತಾ ಬರ್ತೈತಿ. ಇದೇ ಕಾಂಗೋ ರಿವರ್ ಮೇಲೆ ಲಿವಿಂಗ್ ಸ್ಟೋನ್ ಫಾಲ್ಸ್ ಕೂಡ ಇದೆ ಮತ್ತು ಇಂಗಾ ಡ್ಯಾಮ್ ಪ್ರಾಜೆಕ್ಟ್ ಕೂಡ ಅಲ್ಲೇ ಇದೆ. ಇದು ಇಂಗಾ ಡ್ಯಾಮ್ ಪ್ರಾಜೆಕ್ಟ್ ಬಂದು ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ಒಳಗಡೆ ಕಂಡು ಬರ್ತೈತೆ. ಹಾಗಾದ್ರೆ ಕಾಂಗೋ ರಿವರ್ ಬೇಸಿನ್ ಬಂದು ನೋಡೋದಾದ್ರೆ ಇಡೀ ಜಗತ್ತಿನಲ್ಲಿ ಇಟ್ ಇಸ್ ದ ಸೆಕೆಂಡ್ ಲಾರ್ಜೆಸ್ಟ್ ರೇನ್ ಫಾರೆಸ್ಟ್ ಕೂಡ ಅದು ಆಗೈತಿ ಆಫ್ಟರ್ ಅಮೆಜಾನ್ ಫಾರೆಸ್ಟ್.
ಅಮೆಝಾನ್ ಫಾರೆಸ್ಟ್ ನ ಲಂಗ್ಸ್ ಆಫ್ ದ ಫಾರೆಸ್ಟ್, ಲಂಗ್ಸ್ ಆಫ್ ದ ವರ್ಲ್ಡ್ ಅಂತ ನೀವು ಕರಿತೀವಿ ಅಂತ ನೆನಪಿಟ್ಕೋರಿ. ಹಾಗಾದ್ರೆ ಕಾಂಗೋ ಬೇಸಿನಲ್ಲಿ ಅಡಿಯಲ್ಲಿ ಬರ್ತಕ್ಕಂತ ಕಂಟ್ರೀಸ್ ಗಳು ಯಾವುವು ನೋಡೋದಾದ್ರೆ ಡೆಮೊಕ್ರೆಟಿಕ್ ರಿಪಬ್ಲಿಕ್ ಕಾಂಗೋ ಆಗಿರ್ಬೋದು, ಗ್ಯಾಬನ್ ಆಗಿರ್ಬೋದು, ಇಕ್ವಟೋರಿಯಲ್ ಗಿನಿಯಾ ಆಗಿರ್ಬೋದು, ಸೆಂಟ್ರಲ್ ಆಫ್ರಿಕನ್ ರಿಪಬ್ಲಿಕ್ ಆಗಿರ್ಬೋದು, ವೆಸ್ಟರ್ನ್ ಜಾಂಬಿಯಾ ಆಗಿರ್ಬೋದು, ಕೆಲವೊಂದು ಭಾಗದ ಆಂಗೋಲಾ ಮತ್ತು ಟ್ಯಾನ್ಜೋನಿಯಾದ ಸಮ್ ಪಾರ್ಟ್ಸ್ ಕೂಡ ಇದ್ರೊಳಗಡೆ ಕಂಡು ಬರ್ತೈತಿ ಅಂತ ನಾವು ನೋಡಬಹುದಾಗೈತಿ. ಓಕೆ, ಸೊ ಇಷ್ಟು ಬಂದ್ರೆ ಕಾಂಗೋ ರಿವರ್ ಬಗ್ಗೆ ಮತ್ತು ಅದರ ಸಂಬಂಧಪಟ್ಟಂಗೆ ನಿಮಗೆ ನ್ಯೂಸ್ ಆಗಿರುತ್ತದೆ. ಸಿಮಿಲರ್ಲಿ ಭಾರತೀಯ ಇನಿಷಿಯೇಟಿವ್ ಅಂತ ಇತ್ತೀಚೆಗೆ ಅಗ್ರಿಕಲ್ಚರಲ್ ಪ್ರೊಸೆಸ್ಡ್ ಫುಡ್ ಎಕ್ಸ್ಪೋರ್ಟ್ಸ್ ಡೆವಲಪ್ಮೆಂಟ್ ಅಥಾರಿಟಿ ಒಂದು ಭಾರತೀಯ ಇನಿಷಿಯೇಟಿವ್ ಅಂತ ಲಾಂಚ್ ಮಾಡೈತಿ. ಹೇಗೆ ಎದಕ್ ಮಾಡಿದೆಪ್ಪ ಅಂದ್ರೆ ನಮ್ಮ ಕೃಷಿಕರು ಉತ್ಪನ್ನ ಮಾಡಿದಂತ ಈ ಉತ್ಪನ್ನಗಳನ್ನ ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ, ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಇದೊಂದು ಭಾರತೀಯ ಇನಿಷಿಯೇಟಿವ್ ಅಂತ ಲಾಂಚ್ ಮಾಡೈತಿ ಫಾರ್ ದ ಅಗ್ರಿ ಎಕ್ಸ್ಪೋರ್ಟ್ ಅಂತ ನೆನಪಿಟ್ರಿ. ಹಿಂಗಾಗಿ ನಮ್ಮ ಭಾರತವನ್ನ ಜಾಗತಿಕ ನಾಯಕದ ಒಂದು ಹಾದಿಯಲ್ಲಿ ಮತ್ತು ಗ್ಲೋಬಲ್ ಲೀಡರ್ ಹಬ್ ಮಾಡ್ಲಿಕ್ಕೆ ಒಂದು ಸಹಕಾರಿ ನೀಡುತ್ತೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕಾಗತ್ತೆ. ಹಾಗಾದ್ರೆ ಭಾರತೀಯ ಇನಿಷಿಯೇಟಿವ್ಗೆ ನೋಡ್ರಿ, ಭಾರತ ಸರ್ಕಾರ ಅದರೊಳಗಡೆ ನರೇಂದ್ರ ಮೋದಿ ಅವರ ಸರ್ಕಾರ ಬಂದ ತಕ್ಷಣ ಯಾವುದೇ ವರ್ಲ್ಡ್ ಕೂಡ ಸುಮ್ಮನೆ ಬರ್ತಾ ಇಲ್ಲ. ಆ ವರ್ಲ್ಡ್ ಗೆ ಒಂದು ಏನಾದ್ರೂ ಒಂದು ಎಥಿಕಲ್, ಏನಾದ್ರೂ ಒಂದು ಮೋಟಿವೇಶನಲ್ ಒಂದು ಅಬ್ರಿವೇಶನ್ ಅಕ್ರೋನಿಯಂ ಇರುತ್ತೆ. ಹೀಗಾಗಿ ಪ್ರತಿಯೊಂದು ಇದಕ್ಕೆ ಇರುತ್ತೆ. ಸೊ ಇದ್ರೊಳಗಡೆ ಕೂಡಿದ ಭಾರತೀಯ ಅಂದ್ರೇನು, ಭಾರತ್ ಹಬ್ ಫಾರ್ ಅಗ್ರಿಟೆಕ್ ರೆಸಿಲಿಯನ್ಸ್ ಅಡ್ವಾನ್ಸ್ಮೆಂಟ್ ಅಂಡ್ ಇನ್ಕ್ಯುಬೇಷನ್ ಅಂತ ಕರಿತೀವಿ. ಓಕೆ, ಭಾರತ್ ಹಬ್ ಫಾರ್ ಅಗ್ರಿಟೆಕ್ ರೆಸಿಲಿಯನ್ಸ್ ಅಡ್ವಾನ್ಸ್ಮೆಂಟ್ ಇನ್ಕ್ಯುಬೇಷನ್ ಲಾಂಚ್ ಅಂತ ಕರಿತೀವಿ. ಸೊ ಇನ್ಕ್ಯುಬೇಷನ್ ಅಂತ ಕರಿತೀವಿ. ಜನರಲಿ 2025 ಒಳಗಡೆ ಲಾಂಚ್ ಆಗ್ತಾ ಬರ್ತೈತಿ. ಓಕೆ, ಭಾರತಿ ಇನಿಷಿಯೇಟಿವ್ ಅಂತೇಳಿ. ಸೊ ಅಪೇಡಾ ಲಾಂಚ್ ಮಾಡಿರ್ತಿ ಅಂತ ತಿಳ್ಕೊಂಡ್ವಿ. ಅಪೇಡಾ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಒಳಗಡೆ ಬರ್ತೈತಿ, ಅಗ್ರಿಕಲ್ಚರ್ ಒಳಗಡೆ ಬರಂಗಿಲ್ಲ, ನೆನಪಿರ್ಲಿ. 1985 ಒಳಗಡೆ ಸ್ಥಾಪನೆ ಆಗುತ್ತೆ. ಓಕೆ, ಸೊ ಇದು ಭಾರತೀಯ ಇನಿಷಿಯೇಟಿವ್ ಬಗ್ಗೆ. ನೆಕ್ಸ್ಟ್ ಬರೋದಾದ್ರೆ ನೇಪಾಳದ ಇತ್ತೀಚೆಗೆ ಜೆನ್ಜಿ ರೆವಲ್ಯೂಷನ್ ಅಂತ ಆಗಿತ್ತು. ಓಕೆ, ಜೆನ್ಜಿ ರೆವಲ್ಯೂಷನ್ ಎಲ್ಲಾಗಿದೆಯಪ್ಪ ಅಂದ್ರೆ ನೇಪಾಳದಲ್ಲಿ ಆಗಿದೆ. ಓಕೆ, ಹೀಗಾಗಿ ನೇಪಾಳದಲ್ಲಿ ಇತ್ತೀಚೆಗೆ ಒಂದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ನೇಪಾಳದ ಫಸ್ಟ್ ಫೀಮೇಲ್ ಪ್ರೈಮ್ ಮಿನಿಸ್ಟರ್ ಸುಶೀಲಾ ಕರ್ಕಿ ಅನ್ನೋರು ಕೂಡ ಅಪಾಯಿಂಟ್ಮೆಂಟ್ ಆಗಿದ್ದಾರೆ. ಹೀಗಾಗಿ ನೀವು ಫಸ್ಟ್ ಫೀಮೇಲ್ ಪ್ರೆಸಿಡೆಂಟ್ ಯಾರಿದ್ರು, ವಿದ್ಯಾದೇವಿ ಭಂಡಾರಿ ಅವರು ಇದ್ರು ಅಂತ ನಾವು ತಿಳ್ಕೊಬೇಕಾಗುತ್ತೆ. ಜನರಲಿ ನೇಪಾಳ ಮತ್ತು ಇಂಡಿಯಾ ಒಂದು ಹಳೆಯದಾದ ಸಂಬಂಧ ಇದೆ, ಹಿಸ್ಟಾರಿಕಲ್ ಒಂದು ಫ್ರೆಂಡ್ಶಿಪ್ ಕೂಡ ಇದೆ. ನೇಪಾಳದ ಪಾರ್ಲಿಮೆಂಟ್ ಒಳಗಡೆ ನೋಡೋದಾದ್ರೆ ಅಪ್ಪರ್ ಹೌಸ್ ನ ಪ್ರತಿನಿಧಿ ಸಭಾ ಮತ್ತು ಲೋವರ್ ಹೌಸ್ ನ ರಾಷ್ಟ್ರೀಯ ಸಭಾ ಅಂತ ಕರಿತೀವಿ. ಡೈರೆಕ್ಟ್ ಕ್ವಶನ್ಸ್ ಆಗುತ್ತೆ. ಇವನ್ ನಿಮಗೆ PC ಒಳಗಡೆ ಆಗೇ ಆಗುತ್ತೆ. ಇದು ಪ್ರತಿನಿಧಿ ಸಭಾ ಮತ್ತು ರಾಷ್ಟ್ರೀಯ ಸಭಾ ಯಾವ ದೇಶದ ಒಂದು ಸಂಸತ್ತಿನ ಹೆಸರುಗಳು ಅಂದ್ರೆ ನೇಪಾಳ ದೇಶದ್ದಾಗಿರುತ್ತೆ. ಸೊ ಜನರಲಿ ಇತಿಹಾಸದಲ್ಲಿ ನೋಡೋದಾದ್ರೆ ಬೆಟಲ್ ಆಫ್ ನಾಳಪಾನಿ ಅಂತ ಒಂದು ವಿಶೇಷ ಹಾಗೂ ಸ್ಪೆಷಲ್ ವಾರ್ ಕೂಡ ಬರ್ತೈತಿ ಡ್ಯೂರಿಂಗ್ ದ 1814 to 1816 ಒಳಗಡೆ. ಸೊ ಆಂಗ್ಲೋ ನೇಪಾಳ್ ವಾರ್ ಅಂತ ಇದನ್ನ ಕರೀತಾರೆ. ಯಾರ್ಯಾರ ಮಧ್ಯೆ ಆಗಿತ್ತು, ಅವಾಗಿನ ಆಂಗ್ಲೋ ಮತ್ತು ನೇಪಾಳ್ ಅವ್ರ ಮಧ್ಯದಲ್ಲಿ ಆಗಿರುತ್ತೆ. 1814ರಲ್ಲಿ ನೇಪಾಳ್ ವರ್ಸಸ್ ಈಸ್ಟ್ ಇಂಡಿಯಾ ಕಂಪನಿ ಕೂಡ ಒಂದು ವಾರ್ ಆಗುತ್ತೆ. ಸೊ ಅದರ ಒಂದು ಔಟ್ಕಮ್ ನಮ್ಗೆ ಟ್ರೀಟಿ ಆಫ್ ಸುಗೋಳಿ ಅಂತ ಆಗುತ್ತೆ 1816 ಒಳಗಡೆ. ಸೊ ಟ್ರೀಟಿ ಆಫ್ ಸುಗೋಳಿ ಯಾವ ಯಾವ ದೇಶಗಳ ಮಧ್ಯದಲ್ಲಿ ಆಗಿದೆ ಅಂದ್ರೆ ಭಾರತ ಮತ್ತು ನೇಪಾಳ. ಓಕೆ, ಭಾರತ ಮತ್ತು ನೇಪಾಳ ಅಥವಾ ಅವಾಗಿನ ಬ್ರಿಟಿಷ್ ಕಾಲದ ಭಾರತ ಮತ್ತು ನೇಪಾಳ ಅಂತ ನಾವು ಹೇಳ್ಬೋದಾಗೈತೆ. ಸೊ ಜನರಲಿ ಇತ್ತೀಚೆಗೆ ನೇಪಾಳದಲ್ಲಿ ನೀವು ಅರುಣಾ ರಿವರ್ ಮೇಲೆ ಅರುಣಾ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ರಾಜೆಕ್ಟ್ ಕೂಡ ಐತೆ. ಅದನ್ನು ಕೂಡ ಒಂದು ಸಣ್ಣ ಮಾಹಿತಿ ನೆನಪಿರ್ಲಿ. ಸೊ ಜನರಲಿ ಮುಂದೆ ಸೆಪ್ಟೆಂಬರ್ 11, 2025 ಪ್ರತಿ ವರ್ಷ ದಿಗ್ವಿಜಯ ದಿವಸ್ ಅಂತ ಆಚರಿಸ್ತೀವಿ. ಏನಂತ ಆಚರಿಸ್ತೀವಿ? ದಿಗ್ವಿಜಯ ದಿವಸ್ ಅಂತ ಆಚರಿಸ್ತೀವಿ. ಏಕೆ ಆಚರಿಸ್ತೀವಿ ಅಂದ್ರೆ ಸೆಪ್ಟೆಂಬರ್ 11, 1893 ಒಳಗಡೆ ಸ್ವಾಮಿ ವಿವೇಕಾನಂದರು ಶಿಕಾಗೋ ಒಂದು ಗ್ರೇಟ್ ಪಾರ್ಲಿಮೆಂಟ್ ಬಳಿ ಒಂದು ಸ್ಪೀಚ್ ನೀಡ್ತಾ ಬರ್ತಾರೆ ಆನ್ ರಿಲಿಜನ್ ಅಂತ ಹೇಳಿ. ಓಕೆ, ಸೊ ಹಿಂಗಾಗಿ ನಮಗೆ ಆ ಒಂದು ದಿನದಂದು ಸೆಪ್ಟೆಂಬರ್ 11ರಂದು ದಿಗ್ವಿಜಯ ದಿವಸ ಅಂತ ಆಚರಿಸ್ತೀವಿ. ನೆನಪಿರ್ಲಿ, ದಿಗ್ವಿಜಯ ದಿವಸ ಯಾರ ಒಂದು ಹೆಸರಿನಿಂದ ಆಚರಿಸ್ತೀವಿ ಅಂದ್ರೆ ಸ್ವಾಮಿ ವಿವೇಕಾನಂದ. ಆಲ್ರೆಡಿ ನಮಗೆ ಗೊತ್ತಿರಬಹುದು, ಜನವರಿ 12ರಂದು ಯುವಕರ ದಿನಾಚರಣೆಯನ್ನು ಸ್ವಾಮಿ ವಿವೇಕಾನಂದರ ಹೆಸರಿನಲ್ಲಿ ಆಚರಿಸ್ತಾ ಬರ್ತೀವಿ. ಅದೇ ರೀತಿ ಎಷ್ಟೋ ನಾವು ದಿನಗಳು ಆಚರಿಸ್ತಾ ಬರ್ತೀವಿ. ಅವರದೇ ಆದಂತ ಕೆಲವು ಪರ್ಸನಾಲಿಟಿ ಮೇಲೆ ಅವರ ಒಂದು ಕೋಮಮರೇಷನ್ ಮಾಡ್ಲಿಕ್ಕೆ ಮತ್ತು ಅವರ ಸ್ಮರಣಾರ್ಥಕವಾಗಿ ಆಚರಿಸ್ತಾ ಬರ್ತೀವಿ. ಫಾರ್ ಎಕ್ಸಾಂಪಲ್, ಅಂತಾರಾಷ್ಟ್ರೀಯ ಅಹಿಂಸಾ ದಿನ ಯಾರ ಒಂದು ನೆನಪಿಗೋಸ್ಕರ ಆಚರಿಸ್ತೀವಿ? MK ಗಾಂಧಿ. ಓಕೆ, ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಅವರ ಒಂದು ಸ್ಮರಣಾರ್ಥಕ್ಕೆ ಹೆಸರಿರ್ತೀವಿ. ನೆನಪಿರ್ಲಿ, ಕುಷ್ಠರೋಗವನ್ನು ಕೂಡ ಇವ್ರ ಹೆಸರ ಮೇಲೆ ಆಚರಿಸ್ತೀವಿ. ಯೂತ್ ಡೇ, ಇಂಟರ್ನ್ಯಾಷನಲ್ ಯೂತ್ ಡೇ ಸ್ವಾಮಿ ವಿವೇಕಾನಂದರು ಆಚರಿಸ್ತೀವಿ. ದಿಗ್ವಿಜಯ್ ಅವ್ರ ಮೇಲೆ ಅವರ ಒಂದು ನೇಮ್ ಇಂದನೇ ಆಚರಿಸ್ತೀವಿ. ಕಿಸಾನ್ ದಿವಸ ಚೌಧರಿ ಚರಣ್ ಸಿಂಗ್ ಅವರ ಹೆಸರಿನಿಂದ ಆಚರಿಸ್ತೀವಿ. ಲೆಪ್ರಸಿ ಡೇ ಅಂದ್ರೆ ಕುಷ್ಠರೋಗ ದಿನ MK ಗಾಂಧಿ ಅವರ ಒಂದು ಹೆಸರಿನಿಂದ ಆಚರಿಸ್ತೀವಿ. ಪರಾಕ್ರಮ ದಿನ ಅಂತ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರಿಂದ ಆಚರಿಸ್ತೀವಿ. ಏಕತಾ ದಿನ ಅಂತ ಹೇಳಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ
ಅವರ ಹೆಸರಿನಿಂದ ಆಚರಿಸ್ತೀವಿ. ಕ್ರೀಡಾ ದಿನ ಅಂತ ಹೇಳಿ ಮೇಜರ್ ಧ್ಯಾನ್ ಚಂದ್ ಅವರ ಹೆಸರಿನಿಂದ ಆಚರಿಸ್ತೀವಿ. ಸಿಮಿಲರ್ಲಿ ಸ್ವಾಮಿ ವಿವೇಕಾನಂದ ಬಂದ ಆದರೆ ಸ್ವಾಮಿ ವಿವೇಕಾನಂದರು 1897 ರಾಮಕೃಷ್ಣ ಮಿಷನ್ ಕೂಡ ಸ್ಥಾಪನೆ ಮಾಡ್ತಾರೆ ಬೇಲೂರು ಒಳಗಡೆ. ಓಕೆ, ಅದ್ರ ಒಂದು ಮೋಟೋ ಏನಪ್ಪಾ ಅಂದ್ರೆ ಆತ್ಮಾನೋ ಮೋಕ್ಷಾರ್ಥಂ ಜಗತ್ ಹಿತಾಯಚ ಅಂತೇಳಿ, ಆತ್ಮಾನೋ ಮೋಕ್ಷಾರ್ಥಂ ಜಗತ್ ಹಿತಾಯಚ ಅಂತ ಅದ್ರದ್ದು ಒಂದು ಧ್ಯೇಯ ಕೂಡ ಆಗಿರುತ್ತದೆ. ಸೊ ನೆಕ್ಸ್ಟ್ ನೋಡ್ರಿ, ಅಪ್ಪತಾನಿ ಟ್ರೈಬ್. ಓಕೆ, ನೆಕ್ಸ್ಟ್ ಇತ್ತೀಚೆಗೆ ಅಪ್ಪತಾನಿ ಟ್ರೈಬ್ ಕೂಡ ನ್ಯೂಸ್ ಆಗಿತ್ತು. ಎದಕ್ ನ್ಯೂಸ್ ಆಗಿತ್ತಪ್ಪ ಅಂದ್ರೆ ಅಲ್ಲಿನ ಕಲ್ಚರ್ ಸಂಪ್ರದಾಯ ಅಳಿಸಿ ಹೋಗ್ತಾ ಇದೆ ಅಂತೇಳಿ. ಸೊ ಇತಿಹಾಸದಲ್ಲಿ ನೋಡೋದಾದ್ರೆ ನಮ್ಮ ಹಿರಿಯರು ಅವರ ಸಂಪ್ರದಾಯನ ಕಾಪಾಡುವಲ್ಲಿ ಯಶಸ್ವಿಯಾಗಿದ್ರು. ಬಟ್ ಇತ್ತೀಚಿನ ಜನರೇಷನ್ಸ್ ನೋಡೋದಾದ್ರೆ ಅವರು ನಿರಂತರವಾಗಿ ಕಂಟಿನ್ಯೂಷನ್ ಮಾಡಿದಂತ ಕಲ್ಚರ್ ಅನ್ನ ನಮ್ಗೆ ಅದನ್ನ ಇಷ್ಟ ಆಗ್ತಿಲ್ಲ. ಯಾಕಂದ್ರೆ ಅದು ಔಟ್ ಡೇಟೆಡ್ ಆಗ್ತಾ ಇದೆ ಅಂತ ಹೇಳಿ ಅದನ್ನ ಯುವಕರದ ಒಂದು ಅಭಿಪ್ರಾಯ ಆಗೈತಿ. ಹೌದಾ? ಸೊ ಅವರ ಒಂದು ನೀವು ಮುಖಗಳ ಮೇಲೆ ಟ್ಯಾಟೂಸ್ ಆಗಿರ್ಬೋದು, ರಿಂಗ್ಸ್ ಆಗಿರ್ಬೋದು ಅಂತ ಇತ್ತೀಚಿನ ಯುವಕರಲ್ಲಿ ಅದನ್ನ ಇಷ್ಟ ಆಗ್ತಿಲ್ಲ. ಸೊ ಹೀಗಾಗಿ ಅಲ್ಲಿನ ಕಲ್ಚರ್ ವ್ಯಾನಿಶ್ ಆಗ್ತಾ ಇದೆ ಅಂತ ಇತ್ತೀಚೆಗೆ ಹಿಂದೂ ಆರ್ಟಿಕಲ್ ಅಲ್ಲಿ ಪಬ್ಲಿಷ್ ಆಗುತ್ತೆ. ಸೊ ನಮಗೇನು ಈ ಅಪ್ಪತಾನಿ ಟ್ರೈಬ್ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಹಾಗಾದ್ರೆ ಅಪ್ಪತಾನಿ ಟ್ರೈಬ್ ಅರುಣಾಚಲ ಪ್ರದೇಶದಲ್ಲಿ ಕಂಡು ಬರ್ತಾರೆ. ಸೊ ಜನರಲಿ ಇದು ಝೀರೋ ವ್ಯಾಲಿ ಇದರೊಳಗಡೆ ಕಂಡು ಬರ್ತಾರೆ. ನೆನಪಿರ್ಲಿ, ಡೈರೆಕ್ಟ್ ಕ್ವಶನ್ ಕೇಳ್ತಾರೆ, ಕೆಳಗಿನ ಯಾವ ಬುಡಕಟ್ಟು ಜನಾಂಗ ಅರುಣಾಚಲ ಪ್ರದೇಶದ ಝೀರೋ ವ್ಯಾಲಿಯಲ್ಲಿ ಕಂಡು ಬರ್ತಾರೆ ಅಂದ್ರೆ ಅಪ್ಪತಾನಿ ಟ್ರೈಬ್ ಕಂಡು ಬರ್ತಾರೆ. ಅಪ್ಪತಾನಿ ಟ್ರೈಬ್ ಇದು ಲೋವರ್ ಸುಬನ್ಸಿರಿ ಕೆಳ ಜಾಗದಲ್ಲಿ ಇವ್ರು ಕಂಡು ಬರ್ತಾರೆ. ಸೊ ಇವ್ರಿಗೆ ವಿಶೇಷವಾದ ಫಿಶ್ ರೈಸ್ ಕಲ್ಚರ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ಫಿಶ್ ಅನ್ನೋದು ಒಂದು ಫಿಶ್ ವೆರೈಟಿ ಇದೆ, ನಿಗಿ ಅಂತೆ. ಆ ನಿಗಿ ಅನ್ನೋದು ಒಂದು ಫಿಶ್ ವೆರೈಟಿ ಮತ್ತು ರೈಸ್ ಕಲ್ಚರ್ ಮಿಪ್ವಾ ಮತ್ತು ಯಮೋ ಅಂತ ಇವು ಎರಡನ್ನ ಮಿಶ್ರಣ ಮಾಡಿ ತುಂಬಾ ವಿಶೇಷವಾದಂತಹ ಕಲ್ಚರ್ ಇವ್ರದ್ದಾಗಿದೆ. ಸಿಮಿಲರ್ಲಿ ಇನ್ನು ಇತರೆ ಟ್ರೈಬ್ಸ್ ಗಳು ನೋಡೋದಾದ್ರೆ ಮುಂಗ್ಪಾ ಟ್ರೈಬ್ಸ್ ಅಂತ ಬರ್ತಾರೆ. ಈ ಮುಂಗ್ಪಾ ಟ್ರೈಬ್ಸ್ ಅರುಣಾಚಲ ಪ್ರದೇಶದಲ್ಲಿ ಕಂಡು ಬರ್ತಾರೆ. ಅದೇ ರೀತಿ ಈ ಟ್ರೈಬಲ್ ಲ್ಯಾಂಗ್ವೇಜಸ್ ಕಂಡು ಬರ್ತಾರೆ. ಓಕೆ, ನಮ್ಮ ಅರುಣಾಚಲ ಪ್ರದೇಶದಲ್ಲಿರುವ ಒಂದು ಟ್ರೈಬಲ್ ಲ್ಯಾಂಗ್ವೇಜಸ್ ಯಾವ್ದಾದ್ರು ಇದೆ ಅಂದ್ರೆ ನಿಶಿ ಟ್ರೈಬ್, ಅಪ್ಪತಾನಿ ಟ್ರೈಬ್, ಬೋಕರ್ ಟ್ರೈಬ್ ಅಂತ ಕಂಡು ಬರ್ತಾರೆ. ಓಕೆ, ಯಾವ್ಯಾವ ನಿಶಿ, ಅಪ್ಪತಾನಿ ಮತ್ತು ಬೋಕರ್, ಗಲಾ, ತಾಗಿನ್ ಆದಿ ಇವೆಲ್ಲವೂ ಕೂಡ ಟ್ರೈಬಲ್ ಲ್ಯಾಂಗ್ವೇಜ್ ಆಫ್ ದ ಅರುಣಾಚಲ್ ಪ್ರದೇಶ್. ಹಾಗಾದ್ರೆ ಡೈರೆಕ್ಟ್ ಕ್ವಶನ್ಸ್ ಕೇಳ್ತಾರೆ, ನಿಶಿ, ಅಪ್ಪತಾನಿ, ಬೋಕರ್ ಇವೆಲ್ಲವೂ ಏನು ಅಂದ್ರೆ ಇವೆಲ್ಲವೂ ಕೂಡ ಬುಡಕಟ್ಟು ಸಮುದಾಯದ ಭಾಷೆಗಳು ಅಂತ ಹೇಳ್ಬೋದಾಗೈತೆ. ಸೊ ನೆಕ್ಸ್ಟ್ ಗ್ರೇಟ್ ನಿಕೋಬಾರ್ ಪ್ರಾಜೆಕ್ಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಜನರಲಿ ಕೇಂದ್ರ ಸರ್ಕಾರ ಒಂದು ಗ್ರೇಟ್ ಅಂಡಮಾನ್ ನಿಕೋಬಾರದೊಳಗಡೆ ಗ್ರೇಟ್ ನಿಕೋಬಾರ್ ಪ್ರಾಜೆಕ್ಟ್ ನ ಯೋಜನೆ ಅಡಿಯಲ್ಲಿ ಒಂದು ತುಂಬಾ ದೊಡ್ಡ ಮೂಲ ಸೌಕರ್ಯ ಒದಗಿಸಬೇಕು ಅಂತ ಹೇಳಿ ಒಂದು ತೊಗೊಂಬಂದಿದ್ರು. ಬಟ್ ಅದನ್ನ ಡಿಸಾಸ್ಟರ್ ಆಗ್ತಾ ಇದೆ, ಅದು ವಿಪತ್ತಿಗೆ ಕಾರಣವಾಗ್ತಾ ಇದೆ. ಯಾಕಂದ್ರೆ ಅಲ್ಲಿ ಒಂದು ಗ್ರೇಟ್ ನಿಕೋಬಾರ್ ಬಯೋಸ್ಫಿಯರ್ ರಿಸರ್ವ್ ಐತಿ. ಸೊ ಇಟ್ ಇಸ್ ಅ ವೆರಿ ಇಂಪಾರ್ಟೆಂಟ್. ಗ್ರೇಟ್ ನಿಕೋಬಾರ್ ಬಯೋಸ್ಫಿಯರ್ ರಿಸರ್ವ್ ಒಂದು ನಮ್ಮ ಭಾರತ ದೇಶದ 18 ಬಯೋಸ್ಫಿಯರ್ ರಿಸರ್ವ್ಸ್ ಗಳಲ್ಲಿ ಇದು ಒಂದಾಗೈತಿ. ಓಕೆ, ಹಾಗಾದ್ರೆ ಗ್ರೇಟ್ ನಿಕೋಬಾರ್ ಬಯೋಸ್ಫಿಯರ್ ರಿಸರ್ವ್ ಬಗ್ಗೆ ನಾವು ತಿಳ್ಕೊಬೇಕಾಗತ್ತೆ. ನೋಡಿ, ಗ್ರೇಟ್ ನಿಕೋಬಾರ್ ಬಯೋಸ್ಫಿಯರ್ ರಿಸರ್ವ್ ಇಟ್ ಇಸ್ ದ ಲಾರ್ಜೆಸ್ಟ್ ಆಫ್ ನಿಕೋಬಾರ್ ಐಲ್ಯಾಂಡ್ಸ್. ಓಕೆ, ಇಟ್ ಇಸ್ ದ ಲಾರ್ಜೆಸ್ಟ್ ಆಫ್ ನಿಕೋಬಾರ್ ಐಲ್ಯಾಂಡ್ಸ್. ಇಟ್ ಇಸ್ ಅ ಪಾರ್ಟ್ ಆಫ್ ಮ್ಯಾನ್ ಅಂಡ್ ಬಯೋಸ್ಫಿಯರ್ ರಿಸರ್ವ್ ಆಫ್ ಯುನೆಸ್ಕೋದು ಒಂದು ಮ್ಯಾನ್ ಅಂಡ್ ಬಯೋಸ್ಫಿಯರ್ ರಿಸರ್ವ್ ಒಳಗಡೆ ಒಂದು ಭಾಗವಾಗಿದೆ. ಸೊ ಈ ಒಂದು ಗ್ರೇಟ್ ನಿಕೋಬಾರ್ ಬಯೋಸ್ಫಿಯರ್ ರಿಸರ್ವ್ ಒಳಗಡೆ 2 ನ್ಯಾಷನಲ್ ಪಾರ್ಕ್ಸ್ ಕೊಂಡು ಬರ್ತಾವ. ಒಂದು ಕ್ಯಾಂಪಬೆಲ್ ನ್ಯಾಷನಲ್ ಪಾರ್ಕ್, ಇನ್ನೊಂದು ಗೆಲತಿಯ ನ್ಯಾಷನಲ್ ಪಾರ್ಕ್ ಅಂತೇಳಿ. ಕ್ಯಾಂಪಬೆಲ್ ನ್ಯಾಷನಲ್ ಪಾರ್ಕ್ ನಾರ್ತ್ ಕಂಡು ಬರ್ತೈತಿ, ಗೆಲತಿಯ ನ್ಯಾಷನಲ್ ಪಾರ್ಕ್ ಸೌತ್ ಒಳಗಡೆ ಕಂಡು ಬರುತ್ತೆ. ಮತ್ತೆ ಅಲ್ಲಿ 2 ಇಂಪಾರ್ಟೆಂಟ್ ಬುಡಕಟ್ಟು ಜನಾಂಗ ಕೂಡ ಇದ್ದಾರೆ. ಒಂದು ಶಾಂಪೈನ್ ಟ್ರೈಬ್ಸ್ ಒಂದು ನಿಕೋಬಾರಿಸ್ ಟ್ರೈಬ್ಸ್ ಅಂತ ಬರ್ತಾರೆ. ಓಕೆ, so generally it is located in Great Nicobar Biosphere is located in Indo-Malayan region ಅಂತ ನಾವು ಹೇಳಬಹುದಾಗಿದೆ. ಸುಮಾರು ಕೇಂದ್ರ ಸರ್ಕಾರ 72,000 ಕೋಟಿಯ ಒಂದು most aspirated project they have undertook, but they are facing some challenges in the local region ಅಂತ ನಾವು ಹೇಳಬಹುದಾಗಿದೆ. ಸೊ ಇವೆಲ್ಲವೂ ಕೂಡ ನಮ್ಮ ಕ್ಲಾಸಿನ ಒಂದು ನಿರಂತರ ಸ್ಯಾಟರ್ಡೆ ಕ್ಲಾಸಿನ ಒಂದು ಭಾಗವಾಗಿ ಇದೊಂದು ಕ್ಲಾಸ್ ಇರುತ್ತೆ. ಓಕೆ, ನಿಮ್ಗೆ ಯಾರಾದ್ರೂ ಇಂಟ್ರೆಸ್ಟೆಡ್ ಇದ್ರೆ ಆ ಕೆಳಗಡೆ ಕೊಟ್ಟಂತ ನಂಬರ್ ಮೇಲೆ ನೀವು ನಮಗೆ ಕಾಂಟ್ಯಾಕ್ಟ್ ಮಾಡಬಹುದಾಗೈತಿ. ಸೊ ಸ್ಪೆಷಲಿ ನನ್ನ ನಂಬರ್ ಏನಪ್ಪಾ ಅಂದ್ರೆ 9742343886 ಅಂತ. ದಿಸ್ ಇಸ್ ಮೈ ಕಾಂಟ್ಯಾಕ್ಟ್ ನಂಬರ್. ಯು ಕ್ಯಾನ್ ಕಾಂಟ್ಯಾಕ್ಟ್ ಎಟ್ ಎನಿ ಟೈಮ್ ಟು ಅವೈಲ್ ದೀಸ್ ಬೆನಿಫಿಟ್ಸ್. ನನ್ನದೊಂದು ಕ್ಲಾಸ್ ಕೂಡ ಇದೆ, ಕರ್ನಾಟಕ ಜಿಯೋಗ್ರಫಿ ಅಂತ ಕನ್ನಡದಲ್ಲಿ, ಎಸ್ಪೆಷಲಿ ಕನ್ನಡದಲ್ಲಿ ಅತ್ಯಂತ ಇಂಟಿಗ್ರೇಟೆಡ್ ಅಂಡ್ ಕಾಂಪ್ರಿಹೆನ್ಸಿವ್ ಕೋರ್ಸ್ ಅನ್ನ ಕೂಡ ಸ್ಟಾರ್ಟ್ ಮಾಡಿವಿ. ರೀಸೆಂಟ್ ಆಗಿ 2 ಕ್ಲಾಸಸ್ ಅದ್ರದ್ದು ಆಲ್ರೆಡಿ ಮುಗ್ತಾ ಇದೆ. ಸೊ ಇದನ್ನ ನೀವು ನನ್ನ ಒಂದು ಕೋರ್ಸ್ ನ ಸದುಪಯೋಗಗೊಳಿಸಲಿಕ್ಕೆ ಈ ಒಂದು ಸೆಲ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ರಿ. ಪ್ರಗತಿ ಎಡ್ಝೋನ್ ಅಂತ ಹೇಳಿ ನಂದೊಂದು ಚಾನೆಲ್ ಕೂಡ ಇದೆ. ದಯವಿಟ್ಟು ಏನ್ ಮಾಡ್ರಿ ಅಂದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಡ್ರಿ. ಈ ಒಂದು ಚಾನೆಲ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ ಅಂಡ್ ಸಪೋರ್ಟ್ ಮಾಡ್ರಿ. ಐ ಆಮ್ ಸ್ಟಿಲ್ ಯಂಗ್ ಬಡ್ಡಿಂಗ್ ಎನರ್ಜೆಟಿಕ್ ಫೆಲೋ. ಸೊ ನಿಮ್ಮ ಒಂದು ಸಪೋರ್ಟ್ ಇಂದಾನೆ ನಮ್ಮ ಮೇಲ್ ಬರ್ಬೇಕಾಗಿದೆ. ಸೊ ನಾನು ಕಂಟೆಂಟ್ ಇಷ್ಟ ಆದ್ರೆ ಮಾತ್ರ ನೀವು ಏನ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ, ಲೈಕ್ ಮಾಡ್ರಿ ಅಂತ ಹೇಳ್ತಾ, ಸೊ ಲೆಟ್ಸ್ ಎಂಡ್ ಮೈ ಸೆಷನ್ ವಿತ್ ದಿಸ್ ಸೈನಿಂಗ್ ಆಫ್ ಪ್ರಗತಿ ಎಡ್ಝೋನ್.
Take care. Bye bye. Happy learning, guys.